ಕಥೆಯ ಆರಂಭದಲ್ಲಿ ನಾವು ಅಮೆರಿಕಾದ ಒಂದು ಜೈಲಿನಲ್ಲಿ ಕೆಲಸ ಮಾಡುತ್ತಿರುವ ಹಲವಾರು ಕೈದಿಗಳನ್ನು ನೋಡುತ್ತೇವೆ. ಅಷ್ಟರಲ್ಲಿ ಜೈಲಿನ ಒಳಗಿರುವ ಪಾಲ್ ಎಂಬ ಹೆಸರಿನ ಒಬ್ಬ ಕಾವಲುಗಾರನನ್ನು ತೋರಿಸಲಾಗುತ್ತದೆ. ಪಾಲ್ ಈ ಸಮಯದಲ್ಲಿ ಶೌಚಾಲಯದಲ್ಲಿದ್ದಾನೆ. ಅವನು ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿರುವಾಗ ಆರ್ಜ್ ಮೇ ದೇಖಾ, ಪಾಲ್ನ ಮುಖದಲ್ಲಿ ನಾವು ತುಂಬಾ ನೋವನ್ನು ಕಾಣಬಹುದು. ಏಕೆಂದರೆ ಅವನಿಗೆ ಮೂತ್ರನಾಳದ ಸೋಂಕಾಗಿದ್ದರಿಂದ ಮೂತ್ರ ವಿಸರ್ಜನೆ ಮಾಡುವಾಗ ವಿಪರೀತ ನೋವಾಗುತ್ತಿತ್ತು. ಅಷ್ಟರಲ್ಲಿ ಅವನ ಸಹೋದ್ಯೋಗಿ ಶೌಚಾಲಯದ ಬಾಗಿಲನ್ನು ಬಡಿದು ಬೇಗ ಹೊರಗೆ ಬಾ ಎಂದು ಪಾಲ್ಗೆ ಹೇಳುತ್ತಾನೆ. ಯಾಕೆಂದ್ರೆ ಜೈಲಿಗೆ ಒಬ್ಬ ಹೊಸ ಕೈದಿ ಬರಲಿದ್ದಾನೆ. ಇದನ್ನು ಕೇಳಿ ಪಾಲ್ ಹೇಗೋ ತನ್ನನ್ನು ತಾನು ಸಂಭಾಳಿಸಿಕೊಂಡು ಹೊರಗೆ ಬರುತ್ತಾನೆ. ಇತ್ತ ಜೈಲಿನ ಹೊರಗೆ ಹೊಸದಾಗಿ ಬಂದ ಕೈದಿ ಗಾಡಿಯಿಂದ ಇಳಿಯುತ್ತಾನೆ ಮತ್ತು ಅಲ್ಲಿ ಪರ್ಸಿ ಎಂಬ ಹೆಸರಿನ ಮತ್ತೊಬ್ಬ ಕಾವಲುಗಾರ ಆ ಹೊಸ ಕೈದಿಯನ್ನು ಹಿಡಿದು ಜೈಲಿನ ಒಳಗೆ ಕರೆದುಕೊಂಡು ಬರಲು ಶುರು ಮಾಡುತ್ತಾನೆ. ಜೊತೆಗೆ ಪರ್ಸಿ ಪದೇ ಪದೇ ಕಿರುಚುತ್ತಾ ಹೇಳುತ್ತಾನೆ, ಕೈದಿಗೆ ಮರಣದಂಡನೆ ಶಿಕ್ಷೆಯಾಗಿದೆ, ಹಾಗಾಗಿ ಇವನು ಬೇಗ ಸಾಯುತ್ತಾನೆ. ಪರ್ಸಿ ತುಂಬಾ ಕೆಟ್ಟವನು, ಇತರರ ಕಷ್ಟ ನೋಡಿ ಖುಷಿ ಪಡುತ್ತಾನೆ ಮತ್ತು ಕೈದಿಗಳಿಗೆ ಯಾವಾಗ್ಲೂ ತೊಂದರೆ ಕೊಡುತ್ತಾನೆ. ಈ ಬಾರಿ ಪರ್ಸಿ ಯಾರಿಗೆ ತೊಂದರೆ ಕೊಡುತ್ತಿದ್ದನೋ ಆ ಕೈದಿ ತುಂಬಾ ಬಲಿಷ್ಠ ಮತ್ತು 7 ಅಡಿ ಎತ್ತರವಿದ್ದ. ಆನಂತರ ಆ ಕೈದಿಯನ್ನು ಜೈಲಿನ ಒಳಗೆ ಕರೆತರಲಾಗುತ್ತದೆ. ಅಲ್ಲಿ ಪಾಲ್ ಮತ್ತು ಉಳಿದ ಕಾವಲುಗಾರರು ಆ ಹೊಸ ಕೈದಿಯ ಎತ್ತರ ಮತ್ತು ದೇಹದ ಗಾತ್ರವನ್ನು ನೋಡಿ ಬೆರಗಾಗುತ್ತಾರೆ. ಏಕೆಂದ್ರೆ ಆ ಕೈದಿ ನೋಡಲು ತುಂಬಾ ದೈತ್ಯಾಕಾರದಲ್ಲಿದ್ದ. ಈಗ ಪಾಲ್ ಆ ಕೈದಿಯ ಹೆಸರನ್ನು ಕೇಳಿದಾಗ ಅವನು ತನ್ನ ಹೆಸರು ಜಾನ್ ಕಾಫಿ ಎಂದು ಹೇಳುತ್ತಾನೆ. ಆಗ ನಮಗೆ ಒಂದು ವಿಷಯ ತಿಳಿಯುತ್ತದೆ. ಆ ಕೈದಿ ನೋಡಲು ದೈತ್ಯನಂತಿದ್ರು ಸ್ವಭಾವತಃ ತುಂಬಾ ಹೇಡಿ. ಅವನ ಬುದ್ಧಿಶಕ್ತಿ ಕೇವಲ 5 ವರ್ಷದ ಮಗುವಿನಂತಿದೆ. ಈಗ ಆ ಕೈದಿ ಪಾಲ್ ಹತ್ತಿರ, ಇಲ್ಲಿ ರಾತ್ರಿ ಹೊತ್ತು ದೀಪಗಳನ್ನು ಆರಿಸುವುದಿಲ್ಲ ತಾನೇ ಎಂದು ಕೇಳುತ್ತಾನೆ. ಯಾಕಂದ್ರೆ ನನಗೆ ಕತ್ತಲೆ ಅಂದ್ರೆ ತುಂಬಾ ಭಯ ಆಗುತ್ತೆ. ಇದನ್ನು ಕೇಳಿ ಪಾಲ್ ಅವನಿಗೆ ಚಿಂತೆ ಮಾಡಬೇಡ, ಇಲ್ಲಿನ ದೀಪಗಳು ಯಾವಾಗ್ಲೂ ಉರಿಯುತ್ತಿರುತ್ತವೆ ಅಂತ ಹೇಳ್ತಾನೆ. ಆಮೇಲೆ ಪಾಲ್ ಅಲ್ಲಿಂದ ಹೊರಡುತ್ತಾನೆ. ಆದ್ರೆ ಹೋಗುವ ಮುನ್ನ ಜಾನ್ ಪಾಲ್ ಕಡೆಗೆ ತನ್ನ ಕೈ ಚಾಚುತ್ತಾನೆ. ಇದನ್ನು ನೋಡಿ ಎಲ್ಲಾ ಕಾವಲುಗಾರರು ಹೆದರುತ್ತಾರೆ ಮತ್ತು ಪಾಲ್ ಹತ್ತಿರ ಕೈ ಕುಲುಕಬೇಡಿ ಅಂತಾರೆ. ಆದ್ರೆ ಪಾಲ್ ಅವನ ಜೊತೆ ಕೈ ಕುಲುಕುತ್ತಾನೆ ಮತ್ತು ಜಾನ್ ಅವನಿಗೆ ಏನೂ ಮಾಡೋದಿಲ್ಲ. ಇದನ್ನು ನೋಡಿ ಎಲ್ಲಾ ಕಾವಲುಗಾರರು ನಗಲು ಶುರು ಮಾಡ್ತಾರೆ. ಯಾಕಂದ್ರೆ ಮೊದಲು ಜಾನ್ ಒಬ್ಬ ತುಂಬಾ ಅಪಾಯಕಾರಿ ಮನುಷ್ಯ ಅಂತ ಇವರಿಗೆ ಅನಿಸಿತ್ತು. ಆದ್ರೆ ಜಾನ್ ಒಬ್ಬ ತುಂಬಾ ಒಳ್ಳೆಯ ಮನುಷ್ಯ ಅಂತ ಗೊತ್ತಾಗುತ್ತೆ. ಈಗ ಎಲ್ಲಾ ಕಾವಲುಗಾರರು ಹೋಗುವ ಮುನ್ನ ಜಾನ್ ಅಳುತ್ತಾ ಹೀಗೆ ಹೇಳ್ತಾನೆ, ನಾನು ತಡೆಯೋಕೆ ತುಂಬಾ ಪ್ರಯತ್ನ ಮಾಡಿದೆ, ಆದ್ರೆ ನನ್ನಿಂದ ತಡೆಯೋಕೆ ಆಗ್ಲಿಲ್ಲ. ಜಾನ್ ಹೇಳಿದ್ದು ಪಾಲ್ಗೆ ಅರ್ಥವಾಗದೆ ಅವನು ಕಚೇರಿಗೆ ಹೋಗಿ ಬುದ್ಧಿ ಇಲ್ಲದ ಅಮಾಯಕನಿಗೆ ಮರಣದಂಡನೆ ಆಗಿದೆ ಅಂತ ಸಹೋದ್ಯೋಗಿಗಳಿಗೆ ಹೇಳ್ತಾನೆ. ಈಗ ಪಾಲ್ ಜಾನ್ನ ಕಡತವನ್ನು ನೋಡ್ತಾನೆ. ಅದರಿಂದ ನಮಗೆ ಜಾನ್ ಕಾಫಿ ಜೈಲಿಗೆ ಬರಲು ಕಾರಣವೇನು ಅಂತ ತಿಳಿಯುತ್ತೆ. ಅಸಲಿಗೆ ಒಂದು ಮನೆಯಿಂದ 2 ಹೆಣ್ಣು ಮಕ್ಕಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗುತ್ತಾರೆ. ಆ 2 ಹೆಣ್ಣು ಮಕ್ಕಳ ತಂದೆ ಕೆಲವು ಪೊಲೀಸ್ ಅಧಿಕಾರಿಗಳು ಮತ್ತು ಊರಿನವರ ಜೊತೆ ಸೇರಿ ತನ್ನ ಮಕ್ಕಳನ್ನು ಹುಡುಕಲು ಶುರು ಮಾಡ್ತಾನೆ. ಅವರೆಲ್ಲರೂ ಕಾಡಿಗೆ ತಲುಪಿದಾಗ ಜಾನ್ ಕಾಫಿಯ ಮಡಿಲಲ್ಲಿ ಆ 2 ಹೆಣ್ಣು ಮಕ್ಕಳ ಶವಗಳಿದ್ದವು. ಜಾನ್ ಅದನ್ನೇ ಹೇಳಿ ಪದೇ ಪದೇ ಕಿರುಚುತ್ತಿದ್ದ, ನಾನು ತಡೆಯೋಕೆ ತುಂಬಾ ಪ್ರಯತ್ನ ಮಾಡಿದೆ ಆದ್ರೆ ತಡೆಯೋಕೆ ಆಗ್ಲಿಲ್ಲ ಅಂತ. ಈಗ ಅಲ್ಲಿದ್ದವರೆಲ್ಲರಿಗೂ ಜಾನ್ ಈ 2 ಮಕ್ಕಳನ್ನು ಕೊಂದಿದ್ದಾನೆ ಅಂತ ಅನಿಸುತ್ತೆ. ಅದಕ್ಕಾಗಿಯೇ 2 ಹೆಣ್ಣು ಮಕ್ಕಳ ಕೊಲೆಯ ಅಪರಾಧಕ್ಕಾಗಿ ಜಾನ್ಗೆ ಮರಣದಂಡನೆ ಶಿಕ್ಷೆಯಾಗುತ್ತೆ. ಮರುದಿನ ಪಾಲ್ ಮತ್ತು ಅವನ ಒಬ್ಬ ಗೆಳೆಯ ವಿದ್ಯುತ್ ಕುರ್ಚಿಯನ್ನು ಸ್ವಚ್ಛಗೊಳಿಸಲು ಶುರು ಮಾಡ್ತಾರೆ. ಯಾಕಂದ್ರೆ ಇಂದು ಒಬ್ಬ ಕೈದಿಗೆ ಮರಣದಂಡನೆ ಶಿಕ್ಷೆ ನೀಡಲಾಗುತ್ತೆ. ಆ ಕೈದಿಯನ್ನು ಈ ವಿದ್ಯುತ್ ಕುರ್ಚಿಯ ಮೇಲೆ ಕೂರಿಸಿ ವಿದ್ಯುತ್ ಶಾಕ್ ನೀಡಿ ಕೊಲ್ಲಲಾಗುತ್ತೆ ಅಂತ ನಮಗೆ ಇಲ್ಲಿ ತಿಳಿಯುತ್ತೆ. ಈ ಜೈಲಿಗೆ ಕೇವಲ ಮರಣದಂಡನೆ ಶಿಕ್ಷೆಯಾದ ಕೈದಿಗಳನ್ನು ಮಾತ್ರ ಕರೆತರಲಾಗುತ್ತದೆ. ಇಲ್ಲಿ ಪಾಲ್ ಎಲೆಕ್ಟ್ರಿಕಲ್ ಚೇರ್ ಸ್ವಚ್ಛಗೊಳಿಸುತ್ತಿರುವಾಗ ಹೊರಗಿನಿಂದ ಯಾರೋ ನಗುತ್ತಿರುವ ಶಬ್ದ ಕೇಳಿಸುತ್ತದೆ. ಪಾಲ್ ಹೊರಗೆ ಬಂದು ನೋಡಿದಾಗ ತನ್ನದೇ ಸಹೋದ್ಯೋಗಿ ಒಂದು ಇಲಿಯನ್ನು ನೋಡಿ ನಗುತ್ತಿರುವುದು ತಿಳಿಯುತ್ತದೆ. ಏಕೆಂದರೆ ಆ ಇಲಿಯು ಯಾವುದೇ ಭಯವಿಲ್ಲದೆ ಕಾವಲುಗಾರರ ಮುಂದೆ ಬರುತ್ತದೆ. ಆಗ ಕಾವಲುಗಾರ ಆ ಇಲಿಗೆ ಬಿಸ್ಕತ್ತಿನ ಒಂದು ಸಣ್ಣ ತುಣುಕನ್ನು ಕೊಡುತ್ತಾನೆ. ಆ ಇಲಿ ಅದನ್ನು ಎತ್ತಿಕೊಂಡು ಅದು ನೇರವಾಗಿ ಕತ್ತಲೆ ಕೋಣೆಗೆ ಹೋಗುತ್ತದೆ. ಇದನ್ನು ನೋಡಿ ಮೂವರು ಹೆದರುತ್ತಾರೆ. ಇಲ್ಲಿ ಜೈಲಿನಲ್ಲಿ ತೂತು ಕೊರೆದು ಕೈದಿಗಳು ತಪ್ಪಿಸಿಕೊಳ್ಳಬಹುದೆಂದು ಭಯಗೊಂಡು ಅದನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ. ಕತ್ತಲೆ ಕೋಣೆಯಲ್ಲಿದ್ದ ಎಲ್ಲಾ ಸಾಮಾನುಗಳನ್ನು ಹೊರಗೆ ತೆಗೆಯಲು ಶುರು ಮಾಡುತ್ತಾರೆ. ಆದ್ರೆ ಎಲ್ಲಾ ಸಾಮಾನುಗಳನ್ನು ತೆಗೆದರೂ ಅವರಿಗೆ ಇಲಿ ಸಿಗುವುದಿಲ್ಲ. ಇದನ್ನು ನೋಡಿ ಈ 3 ಒಬ್ಬರನ್ನೊಬ್ಬರು ನೋಡಿ ನಗುತ್ತಾರೆ. ಏಕೆಂದರೆ ಇವರೆಲ್ಲರೂ ಸೇರಿ ಒಂದು ಪುಟ್ಟ ಇಲಿಯನ್ನು ಹಿಡಿಯಲು ಹರಸಾಹಸ ಪಡುತ್ತಿದ್ದರು. ಆದ್ರೂ ಅವರಿಗೆ ಇಲಿಯನ್ನು ಹಿಡಿಯಲು ಆಗ್ಲಿಲ್ಲ. ಮರುದಿನವೇ ಆ ಇಲಿ ಮತ್ತೆ ಅವರ ಮುಂದೆ ಬರುತ್ತದೆ. ಈ ಬಾರಿ ಅವರ ಜೊತೆ ಪರ್ಸಿ ಕೂಡ ಇರುತ್ತಾನೆ. ಈಗ ಒಬ್ಬ ಕಾವಲುಗಾರ ಆ ಇಲಿಗೆ ರೊಟ್ಟಿಯ ತುಣುಕನ್ನು ಎಸೆದು ತಿನ್ನಿಸುತ್ತಾನೆ. ಆದ್ರೆ ಪರ್ಸಿ ಆ ಇಲಿಯನ್ನು ಕೊಲ್ಲಲು ತನ್ನ ಕೈಲಿದ್ದ ಕೋಲನ್ನು ಎಸೆಯುತ್ತಾನೆ. ಆದ್ರೆ ಆ ಇಲಿ ಹೇಗೋ ತಪ್ಪಿಸಿಕೊಳ್ಳುತ್ತದೆ. ನಂತರ ಪರ್ಸಿ ಆ ಇಲಿಯನ್ನು ಕೊಲ್ಲಲು ಅದರ ಹಿಂದೆ ಓಡುತ್ತಾನೆ. ಆದರೆ ಆ ಇಲಿ ಅಷ್ಟು ಸುಲಭವಾಗಿ ಪರ್ಸಿಯ ಕೈಗೆ ಸಿಗುತ್ತದೆಯೇ? ಆ ಇಲಿ ಪರ್ಸಿಯನ್ನು ಸಾಕಷ್ಟು ಹೊತ್ತು ಓಡಿಸಿದ ನಂತರ ಮತ್ತೆ ಕತ್ತಲೆ ಕೋಣೆಯೊಳಗೆ ಹೋಗುತ್ತದೆ. ಇದನ್ನು ನೋಡಿ ಪರ್ಸಿಗೆ ತುಂಬಾ ಕೋಪ ಬರುತ್ತದೆ. ಅವನು ಸಿಟ್ಟಿನಿಂದ ಇಲಿಯನ್ನು ಹಿಡಿಯಲು ಕತ್ತಲೆ ಕೋಣೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಹೊರಗೆ ಎಸೆಯುತ್ತಾನೆ. ಹೊರತೆಗೆಯಲು ಶುರು ಮಾಡುತ್ತಾನೆ. ಅಷ್ಟರಲ್ಲೇ ಅಲ್ಲಿ ಮತ್ತು ಅವನ ಸಂಗಾತಿ ಕೂಡ ಬರುತ್ತಾರೆ. ಈಗ ಇಲ್ಲಿ ಪಾಲ್ನ ಸಂಗಾತಿ ಪರ್ಸಿಗೆ ವಿವರಿಸುತ್ತಾನೆ, ನಿನ್ನೆ ನಾವು ಕೂಡ ಇದನ್ನೇ ಮಾಡಿದ್ದೆವು, ಆದ್ರೆ ಕೊನೆಯಲ್ಲಿ ನಮಗೆ ಆ ಇಲಿ ಸಿಗಲೇ ಇಲ್ಲ ಎಂದು. ಆದ್ರೆ ಪರ್ಸಿ ಅವನ ಮಾತನ್ನು ಕೇಳುವುದಿಲ್ಲ ಮತ್ತು ಕೋಣೆಯಲ್ಲಿದ್ದ ಎಲ್ಲಾ ಸಾಮಾನುಗಳನ್ನು ಹೊರಗೆ ಹಾಕುತ್ತಾನೆ. ಆದರೆ ಆ ಇಲಿ ಅವನಿಗೆ ಎಲ್ಲಿಯೂ ಕಾಣಿಸುವುದಿಲ್ಲ ಮತ್ತು ಅವನ ಎಲ್ಲಾ ಶ್ರಮವೂ ವ್ಯರ್ಥವಾಗುತ್ತದೆ. ಅದರ ಮೇಲೆ ಅವನು ಕತ್ತಲ ಕೋಣೆಯಿಂದ ಹೊರಗೆ ತೆಗೆದಿದ್ದ ಸಾಮಾನುಗಳನ್ನು ಈಗ ಮತ್ತೆ ಒಳಗೆ ಇಡಬೇಕಾಗುತ್ತದೆ. ಈಗ ಇಲ್ಲಿ ಕೋಪಗೊಂಡ ಪರ್ಸಿ ಸಾಮಾನುಗಳನ್ನು ಒಳಗೆ ಎಸೆಯಲು ಶುರು ಮಾಡುತ್ತಾನೆ. ಇದನ್ನು ನೋಡಿ ಒಬ್ಬ ಕಾವಲುಗಾರ ಪರ್ಸಿಗೆ ವಿವರಿಸುತ್ತಾನೆ, ನಿನ್ನ ಈ ಗಲಾಟೆಯಿಂದಾಗಿ ಕೈದಿಗಳಿಗೆ ತೊಂದರೆಯಾಗುತ್ತಿದೆ, ಹಾಗಾಗಿ ನಿಧಾನವಾಗಿ ಸಾಮಾನುಗಳನ್ನು ಒಳಗೆ ಇಡು ಎಂದು. ಇದನ್ನು ಕೇಳಿ
ಪರ್ಸಿಗೆ ಕೋಪ್ ಬರುತ್ತದೆ ಮತ್ತು ಅವನು ಆ ಕಾವಲುಗಾರನ್ ಜೊತೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡುತ್ತಾನೆ. ಇದನ್ನು ನೋಡಿ ಆ ಕಾವಲುಗಾರ ಪರ್ಸಿಯ ಕುತ್ತಿಗೆ ಹಿಡಿದು ಎದುರಿಗಿನ ಗೋಡೆಗೆ ಒತ್ತಿ ಹಿಡಿಯುತ್ತಾನೆ. ಆಗ ಪರ್ಸಿ ಅವನಿಗೆ ಬೆದರಿಕೆ ಹಾಕುತ್ತಾನೆ. ಒಂದು ವೇಳೆ ನೀನು ನನಗೆ ಗಾಯ ಮಾಡಲು ಪ್ರಯತ್ನಿಸಿದ್ರೆ ನಾನು ನಿನ್ನ ಕೆಲಸವನ್ನೇ ತೆಗೆಸುತ್ತೇನೆ. ಇದನ್ನು ಕೇಳಿ ಆ ಕಾವಲುಗಾರ ಪರ್ಸಿಯನ್ನು ಬಿಟ್ಟು ಬಿಡುತ್ತಾನೆ. ನಿಜ ಹೇಳಬೇಕೆಂದರೆ ಪರ್ಸಿ ಈ ನಗರದ ರಾಜ್ಯಪಾಲರ ಹೆಂಡತಿಯ ಸೋದರಳಿಯ. ಅದರ ದುರುಪಯೋಗವನ್ನು ಅವನು ಮಾಡಿಕೊಳ್ಳುತ್ತಿದ್ದಾನೆ. ಆದರೂ ಪರ್ಸಿ ಜೊತೆ ಅಸಭ್ಯ ವರ್ತಿಸಿದಾಗ ಅವನು ರಾಜ್ಯಪಾಲರಿಗೆ ಆ ವ್ಯಕ್ತಿಯ ಬಗ್ಗೆ ದೂರು ನೀಡಿ ಅವನನ್ನು ಕೆಲಸದಿಂದ ತೆಗೆಸುತ್ತಿದ್ದನು. ಇದೇ ಕಾರಣಕ್ಕೆ ಪ್ರತಿಯೊಬ್ಬ ಕಾವಲುಗಾರನು ತನ್ನ ಕೆಲಸ ಉಳಿಸಿಕೊಳ್ಳಲು ಪರ್ಸಿಯಿಂದ ದೂರವಿರುತ್ತಾನೆ. ಮರುದಿನ ಪಾಲ್ ಕೆಲಸ ಮಾಡುತ್ತಿದ್ದಾಗ ಅವನಿಗೆ ಕೈದಿಗಳ ಕೋಣೆಯಿಂದ ಯಾರೋ ನಗುತ್ತಿರುವ ಶಬ್ದ ಕೇಳಿಸಿತು. ಈಗ ಪಾಲ್ ತನ್ನ ಸಂಗಾತಿಗಳ ಜೊತೆ ಅಲ್ಲಿಗೆ ಹೋದಾಗ ಅವನು ನೋಡುವುದು ಏನೆಂದರೆ ಆ ಇಲಿ ಯಾವುದನ್ನು ನಾವು ಕಳೆದ ಹಲವು ದಿನಗಳಿಂದ ಹುಡುಕುತ್ತಿದ್ದೆವೋ ಅದು ಡೇಲ್ ಎಂಬ ಒಬ್ಬ ಕೈದಿಯ ಹೆಗಲ್ ಮೇಲೆ ಕುಳಿತು ಆಟವಾಡುತ್ತಿದೆ. ಇಲ್ಲಿ ಡೇಲ್ ಆ ಇಲಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿಯಾಗುತ್ತಾನೆ ಮತ್ತು ಅವನು ಕಾವಲುಗಾರನಿಗೆ ಹೇಳುತ್ತಾನೆ, ಈ ಇಲಿಯನ್ನು ನಾನು ನನ್ನ ಸಾಕು ಪ್ರಾಣಿಯನ್ನಾಗಿ ಮಾಡಿಕೊಂಡಿದ್ದೇನೆ ಎಂದು. ಈ ಇಲಿ ನಾನು ಹೇಳಿದ ಪ್ರತಿಯೊಂದು ಮಾತನ್ನು ಕೇಳುತ್ತದೆ. ಈಗ ತನ್ನ ಮಾತನ್ನು ಇದನ್ನು ಸಾಬೀತುಪಡಿಸಲು ಡೇಲ್ ಒಂದು ಸುರುಳಿಯನ್ನು ಸ್ವಲ್ಪ ದೂರ ಎಸೆದನು. ಆಗ ಇಲಿ ಆ ಸುರುಳಿಯನ್ನು ಮತ್ತೆ ಡೇಲ್ ಬಳಿಗೆ ತರುತ್ತದೆ. ಜೊತೆಗೆ ಡೇಲ್ ಹೇಳುತ್ತಾನೆ, ಈ ಇಲಿಗೆ ನಾನು ಮಿಸ್ಟರ್ ಜಿಂಗಲ್ಸ್ ಎಂದು ಹೆಸರಿಟ್ಟಿದ್ದೇನೆ ಎಂದು. ಅಲ್ಲೇ ಪಕ್ಕದ ಕೋಣೆಯಲ್ಲಿ ನಿಂತಿದ್ದ ಜಾನ್ ಡೇಲ್ಗೆ ಹೇಳುತ್ತಾನೆ, ನಿನ್ನ ಇಲಿ ತುಂಬಾ ಬುದ್ಧಿವಂತವಾಗಿದೆ ಎಂದು. ಸ್ವಲ್ಪ ಸಮಯದ ನಂತರ ಜೈಲಿನ ವಾರ್ಡನ್ ಪೌಲ್ನನ್ನು ತನ್ನ ಕಚೇರಿಗೆ ಕರೆಯುತ್ತಾನೆ. ಇಲ್ಲಿ ನಮಗೆ ವಾರ್ಡನ್ ಮತ್ತು ಪೌಲ್ ನಡುವೆ ಒಳ್ಳೆಯ ಸ್ನೇಹವಿದೆ ಎಂದು ತಿಳಿಯುತ್ತದೆ. ವಾರ್ಡನ್ ಪೌಲ್ಗೆ ಜೈಲಿಗೆ ಒಬ್ಬ ಹೊಸ ಕೈದಿ ಬರಲಿದ್ದಾನೆ. ಅವನು ತುಂಬಾ ಅಪಾಯಕಾರಿ ಎಂದು ಹೇಳುತ್ತಾನೆ. ಅವನು ಕಳ್ಳತನ ಮಾಡುವಾಗ 3 ಜನರನ್ನು ಕೊಂದಿದ್ದಾನೆ. ಹಾಗಾಗಿ ನಾವು ಜೈಲಿನ ಭದ್ರತೆಯನ್ನು ಹೆಚ್ಚಿಸಬೇಕು ಎನ್ನುತ್ತಾನೆ. ಇಲ್ಲಿ ವಾರ್ಡನ್ ತುಂಬಾ ಚಿಂತಿತನಾಗಿರುವುದನ್ನು ಪೌಲ್ ಗಮನಿಸುತ್ತಾನೆ. ಆಗ ಪೌಲ್ ವಾರ್ಡನ್ ಬಳಿ ಈ ಚಿಂತೆಗೆ ಕಾರಣವೇನೆಂದು ಕೇಳಿದಾಗ ವಾರ್ಡನ್ ಪೌಲ್ ಜೊತೆ ಹೀಗೆ ಹೇಳುತ್ತಾನೆ, ನನ್ನ ಪತ್ನಿಗೆ ಮೆದುಳಿನ ಗೆಡ್ಡೆಯಾಗಿದೆ. ಆ ಕಾರಣದಿಂದ ಅವಳು ಶೀಘ್ರದಲ್ಲೇ ಸಾಯಲಿದ್ದಾಳೆ. ಏಕೆಂದರೆ ಆ ಗೆಡ್ಡೆಯು ಅವಳ ಮೆದುಳಿನ ಅಂತಹ ಜಾಗದಲ್ಲಿದೆ, ಅಂದ್ರೆ ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ. ಇವೆಲ್ಲವನ್ನೂ ಹೇಳುವಾಗ ವಾರ್ಡನ್ ತುಂಬಾ ಭಾವೋದ್ವೇಗಕ್ಕೆ ಒಳಗಾಗುತ್ತಾನೆ ಮತ್ತು ಪೌಲ್ ಬಳಿ ಹೀಗೆ ಹೇಳುತ್ತಾನೆ, ನೀನು ಸಾಯಲಿದೆಯಾ ಎಂದು ನನ್ನ ಹೆಂಡತಿಗೆ ಯಾವ ಮುಖ ಹೊತ್ತು ಹೇಳಲಿ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಮರುದಿನ ಪೌಲ್ ಬಾಗಿಲಲ್ಲಿ ವಿಲಿಯಂ ಎಂಬ ಹೊಸದಾಗಿ ಬರಲಿರುವ ಅಪಾಯಕಾರಿ ಕೈದಿಗಾಗಿ ಕಾಯುತ್ತಿರುತ್ತಾನೆ. ಆದರೆ ಅದೇ ಸಮಯದಲ್ಲಿ ಪೌಲ್ಗೆ ತನ್ನ ಮೂತ್ರದ ಸೋಂಕಿನ ಕಾರಣದಿಂದ ನೋವು ಕಾಣಿಸಿಕೊಳ್ಳುತ್ತದೆ ಮತ್ತು ಅವನಿಗೆ ನಿಲ್ಲಲು ಕೂಡ ಕಷ್ಟವಾಗುತ್ತಿರುತ್ತದೆ. ಇದನ್ನು ನೋಡಿ ಪಕ್ಕದ ಕೋಣೆಯಲ್ಲಿದ್ದ ಜಾನ್ ಕಾಫಿ ಪೌಲ್ನನ್ನು ಕೂಗಿ ತನ್ನ ಹತ್ತಿರ ಕರೆಯುತ್ತಾನೆ. ಆದರೆ ಪೌಲ್ ಹೊಸದಾಗಿ ಬರುವ ಕೈದಿಯನ್ನು ನಿಭಾಯಿಸಬೇಕಿದ್ದರಿಂದ ಜಾನ್ ಕಾಫಿ ಬಳಿ ಹೋಗುವುದಿಲ್ಲ. ಆಗ ಜಾನ್ ಕಾಫಿ ಪೌಲ್ಗೆ ಎಚ್ಚರಿಕೆಯಿಂದ ಇರು ಎಂದು ಹೇಳುತ್ತಾನೆ. ಆ ಕೈದಿಯನ್ನು ಜೈಲಿನ ಒಳಗೆ ಕರೆತಂದಾಗ ಅವನು ಹಠಾತ್ತನೆ ಒಬ್ಬ ಕಾವಲುಗಾರನ ಮೇಲೆ ದಾಳಿ ಮಾಡುತ್ತಾನೆ. ಇದನ್ನು ನೋಡಿ ಪೌಲ್ ನೋವಿನಲ್ಲಿದ್ದರೂ ಕಾವಲುಗಾರನನ್ನು ಉಳಿಸಲು ಹೋಗುತ್ತಾನೆ. ಆದರೆ ಆಗ ಆ ಕೈದಿ ಪೌಲ್ಗೆ ನೇರವಾಗಿ ಅವನಿಗೆ ಮೊದಲೇ ನೋವಾಗುತ್ತಿದ್ದ ಜಾಗಕ್ಕೆ ಮೊಣಕಾಲಿನಿಂದ ಜೋರಾಗಿ ಹೊಡೆಯುತ್ತಾನೆ. ಈಗ ಪೌಲನು ಅನುಭವಿಸಿದ ಆ ನೋವಿನ ಕಾರಣದಿಂದ ಅಲ್ಲೇ ಕೆಳಗೆ ಬಿದ್ದು ಒದ್ದಾಡತೊಡಗುತ್ತಾನೆ. ಆದರೆ ನಂತರ ಹೇಗೋ ಧೈರ್ಯ ತಂದುಕೊಂಡು ಎದ್ದು ನಿಲ್ಲುತ್ತಾನೆ ಮತ್ತು ವಿಲಿಯಂ ಎಂಬ ಆ ಹೊಸ ಕೈದಿಯ ಮೇಲೆ ತನ್ನ ಬಂದೂಕನ್ನು ಗುರಿ ಮಾಡುತ್ತಾನೆ. ಆದರೆ ವಿಲಿಯಂ ಆ ಕಾವಲುಗಾರನನ್ನು ಬಿಡುತ್ತಲೇ ಇರುವುದಿಲ್ಲ. ಅಲ್ಲೇ ಹತ್ತಿರದಲ್ಲಿ ಪರ್ಸಿ ಕೂಡ ನಿಂತಿರುತ್ತಾನೆ. ಆದರೆ ಹೆದರಿಕೆಯಿಂದ ಪರ್ಸಿ ವಿಲಿಯಂನನ್ನು ಮುಟ್ಟಲು ಕೂಡ ಹೋಗುವುದಿಲ್ಲ. ಇಲ್ಲಿ ನಮಗೆ ಪರ್ಸಿ ಕೆಟ್ಟವನಷ್ಟೇ ಅಲ್ಲದೆ ಒಬ್ಬ ಹೇಡಿ ಕೂಡ ಎಂದು ತಿಳಿಯುತ್ತದೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಬ್ಬ ಕಾವಲುಗಾರ ಬರುತ್ತಾನೆ. ಅವನು ಪರ್ಸಿಯಿಂದ ಲಾಠಿಯನ್ನು ಕಸಿದುಕೊಂಡು ವಿಲಿಯಂ ಮೇಲೆ ಹೊಡೆಯುತ್ತಾನೆ. ನಂತರ ವಿಲಿಯಂನಿಂದ ಕಾವಲುಗಾರನನ್ನು ಬಿಡಿಸಿ ವಿಲಿಯಂನನ್ನು ಕೋಣೆಯೊಳಗೆ ಹಾಕುತ್ತಾನೆ. ಈಗ ಎಲ್ಲವೂ ಹತೋಟಿಗೆ ಬಂದ ನಂತರ ಎಲ್ಲಾ ಕಾವಲುಗಾರರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಪಾಲ್ ಮಾತ್ರ ಅಲ್ಲಿಯೇ ನಿಂತಿರುತ್ತಾನೆ. ಅವನಿಗೆ ವಿಪರೀತ ನೋವಾಗುತ್ತಿರುತ್ತದೆ. ಆ ನೋವಿನಿಂದ ಅವನು ಕೆಳಗೆ ನೆಲದ ಮೇಲೆ ಮಲಗುತ್ತಾನೆ. ಆದರೆ ಅಷ್ಟರಲ್ಲಿ ಅವನಿಗೆ ಮತ್ತೆ ಜಾನ್ ಕಾಫಿಯ ಧ್ವನಿ ಕೇಳಿಸುತ್ತದೆ. ಜಾನ್ ಅವನಿಗೆ, ನನ್ನ ಹತ್ತಿರ ಬಾ, ನನಗೆ ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಿದೆ ಎಂದು ಹೇಳುತ್ತಾನೆ. ಆಗ ಪಾಲ್ ಹೇಗೋ ಕಷ್ಟಪಟ್ಟು ತನ್ನನ್ನು ತಾನು ಸಂಭಾಳಿಸಿಕೊಂಡು ಜಾನ್ ಕಾಫಿಯ ಸೆರೆಮನೆ ಹತ್ತಿರ ಹೋಗುತ್ತಾನೆ. ಕೂಡಲೇ ಜಾನ್ ಅವನನ್ನು ಹಿಡಿದು ತನ್ನ ಕಡೆಗೆ ಅವನನ್ನು ಎಳೆದು ಪಾಲ್ಗೆ ಸೋಂಕಾದ ಜಾಗಕ್ಕೆ ಜಾನ್ ಕೈ ಇಡುತ್ತಾನೆ. ಪಾಲ್ ಬಿಡಿಸಿಕೊಳ್ಳಲು ಯತ್ನಿಸಿದರೂ ಜಾನ್ ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಈ ಒಳಗಿದ್ದ ಬಲ್ಬಿನ ಬೆಳಕು ಹೆಚ್ಚಾಗಲು ಶುರುವಾಗಿ ನೋಡುತ್ತಿದ್ದಂತೆ ಆ ಬೆಳಕು ಎಷ್ಟು ಹೆಚ್ಚಾಗುತ್ತದೆ ಎಂದರೆ ಇದ್ದಕ್ಕಿದ್ದಂತೆ ಆ ಬಲ್ಬ್ ಒಡೆದು ಹೋಗುತ್ತದೆ. ನಂತರ ಜಾನ್ ಪಾಲ್ನ ಗುಪ್ತಾಂಗದಿಂದ ತನ್ನ ಕೈಯನ್ನು ತೆಗೆಯುತ್ತಾನೆ. ಜಾನ್ ಕೈ ತೆಗೆದ ನಂತರ ಇಲ್ಲಿ ಪಾಲ್ ಕೆಲವು ನಿಮಿಷಗಳ ಹಿಂದೆ ಯಾವ ಜಾಗದಲ್ಲಿ ನೋವಾಗುತ್ತಿತ್ತೋ ಆ ನೋವು ಈಗ ಸಂಪೂರ್ಣವಾಗಿ ಮಾಯವಾಗಿರುವುದನ್ನು ಗಮನಿಸುತ್ತಾನೆ. ಇತ್ತ ಜೈಲಿನ ಒಳಗೆ ಕುಳಿತಿರುವ ಜಾನ್ ಕಾಫಿ ಜೋರಾಗಿ ಕೆಮ್ಮುತ್ತಾನೆ ಮತ್ತು ಆಗ ಅವನ ಬಾಯಿಯಿಂದ ವಿಚಿತ್ರವಾದ ಬೂದಿ ಹೊರಬರುತ್ತದೆ. ಅದು ಗಾಳಿಯಲ್ಲಿ ಕರಗಿ ಮಾಯವಾಗುತ್ತದೆ. ಆಗ ಪಾಲ್ ಕೇಳುತ್ತಾನೆ, ನೀನು ನನ್ನ ಜೊತೆ ಏನು ಮಾಡಿದೆ? ನಾನು ಇದ್ದಕ್ಕಿದ್ದಂತೆ ಹೇಗೆ ಗುಣವಾದೆ? ಅದಕ್ಕೆ ಜಾನ್, ನಾನು ನಿನಗೆ ಸಹಾಯ ಮಾಡಿದೆ ಎಂದು ಹೇಳಿ ಮಲಗುತ್ತಾನೆ. ಈಗ ಪಾಲ್ ಶೌಚಾಲಯಕ್ಕೆ ಹೋದಾಗ ಮೂತ್ರ ವಿಸರ್ಜನೆ ಮಾಡುವಾಗ ಅವನಿಗೆ ಸ್ವಲ್ಪವೂ ನೋವು ಅನಿಸುವುದಿಲ್ಲ. ಅಂದರೆ ಅವನು ಸಂಪೂರ್ಣವಾಗಿ ಗುಣವಾಗಿದ್ದಾನೆ. ಹಲವು ತಿಂಗಳ ನಂತರ ನೋವಿಲ್ಲದೆ ಮೂತ್ರ ವಿಸರ್ಜನೆ ಮಾಡಿ ಪಾಲ್ ನಿಟ್ಟುಸಿರು ಬಿಡುತ್ತಾನೆ. ಈಗ ಪಾಲ್ ಜಾನ್ ಬಗ್ಗೆ ಯೋಚಿಸುತ್ತಾನೆ, ಜಾನ್ ಇದೆಲ್ಲವನ್ನೂ ಹೇಗೆ ಮಾಡಿದ ಎಂದು. ಯಾಕೆಂದರೆ ವೈದ್ಯರಿಂದ ಸಾಧ್ಯವಾಗದ ಕೆಲಸವನ್ನು ಜಾನ್ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸಿದ್ದ. ಅದಕ್ಕಾಗಿಯೇ ಪಾಲ್ ಈಗ ಜಾನ್ ಬಗ್ಗೆ ತಿಳಿಯಲು ನೇರವಾಗಿ ಅವನ ವಕೀಲರ ಬಳಿ ಹೋಗುತ್ತಾನೆ. ಯಾಕೆಂದರೆ ಪಾಲ್ಗೆ ಈಗ ಅರ್ಥವಾಗಿತ್ತು, ಇಷ್ಟು ಒಳ್ಳೆಯ ಮನುಷ್ಯ ಎಂದಿಗೂ ಯಾವ ಮಗುವನ್ನು ಕೊಲ್ಲಲು ಸಾಧ್ಯವಿಲ್ಲ. ಖಂಡಿತ ಜಾನ್ನನ್ನು ಈ ಕೇಸಿನಲ್ಲಿ ಸಿಲುಕಿಸಲಾಗುತ್ತಿದೆ. ವಕೀಲರ ಬಳಿ ಹೋದ ನಂತರ ಪಾಲ್ ಜಾನ್ ಬಗ್ಗೆ ಕೇಳುತ್ತಾನೆ, ಜಾನ್ ಯಾರು ಮತ್ತು ಎಲ್ಲಿಂದ ಬಂದಿದ್ದಾನೆ ಎಂದು. ಆಗ ಜಾನ್ನ ವಕೀಲರು ಹೇಳುತ್ತಾರೆ, ಆ ದಿನಕ್ಕಿಂತ ಮೊದಲು ಜಾನ್ ಕಾಫಿಯನ್ನು ಯಾರೂ ನೋಡಿರಲಿಲ್ಲ. ಜಾನ್ನನ್ನು ಮೊದಲ ಬಾರಿಗೆ ಕಾಡಿನಲ್ಲಿ ಆ ಇಬ್ಬರು ಹುಡುಗಿಯರ ಶವಗಳ ಜೊತೆ ಜನರು ನೋಡಿದ್ದರು. ಇದಲ್ಲದೆ ಜಾನ್ ಯಾರು ಮತ್ತು ಎಲ್ಲಿಂದ ಬಂದಿದ್ದಾನೆ ಎಂದು ಯಾರಿಗೂ ಗೊತ್ತಿಲ್ಲ.
ಇದೆಲ್ಲವನ್ನೂ ಕೇಳಿ ಪಾಲ್ ಮನೆಗೆ ಹೋಗುತ್ತಾನೆ. ಆದರೆ ಜಾನ್ ಅವನ ಮೂತ್ರದ ಸಮಸ್ಯೆಯನ್ನು ಗುಣಪಡಿಸಿದ್ದರಿಂದ ಪಾಲ್ ಅವನ ಮೇಲೆ ತುಂಬಾ ಖುಷಿಯಾಗಿದ್ದ. ಹಾಗಾಗಿ ಮರುದಿನ ಪಾಲ್ ಜಾನ್ಗಾಗಿ ತನ್ನ ಹೆಂಡತಿ ಮಾಡಿದ ಅಡುಗೆಯನ್ನು ತರುತ್ತಾನೆ. ಅದನ್ನು ತಿಂದು ಜಾನ್ ತುಂಬಾ ಸಂತೋಷ ಪಡುತ್ತಾನೆ. ಅಷ್ಟರಲ್ಲಿ ಪಕ್ಕದ ಕೋಣೆಯಲ್ಲಿದ್ದ ಆ ಅಪಾಯಕಾರಿ ಖೈದಿ ವಿಲಿಯಂ ಕೂಡ ಪಾಲ್ ಬಳಿ ನನಗೂ ಸ್ವಲ್ಪ ಊಟ ಕೊಡು ಎಂದು ಕೇಳುತ್ತಾನೆ. ಆದರೆ ಪಾಲ್ ಅವನಿಗೆ ಊಟ ಕೊಡಲು ನಿರಾಕರಿಸುತ್ತಾನೆ. ಇದನ್ನು ನೋಡಿ ವಿಲಿಯಂಗೆ ಕೋಪ ಬರುತ್ತದೆ ಮತ್ತು ಅವನು ಪಾಲ್ ಮುಖದ ಮೇಲೆ ಉಗುಳುತ್ತಾನೆ. ಆದರೆ ಪಾಲ್ ಏನೂ ಹೇಳಲಿಲ್ಲ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾನೆ. ಮರುದಿನ ಪರ್ಸಿ ಪಾಲ್ನ ಸೆರೆಮನೆಯ ಮುಂದೆ ಹೋಗುತ್ತಿರುವಾಗ ವಿಲಿಯಂ ಪರ್ಸಿಯನ್ನು ಹಿಡಿದು ಅವನ ಕುತ್ತಿಗೆ ಹಿಸುಕಲು ಶುರು ಮಾಡುತ್ತಾನೆ. ಇದನ್ನು ನೋಡಿ ಪರ್ಸಿ ತುಂಬಾ ಹೆದರಿ ಹೋಗುತ್ತಾನೆ. ಅವನು ತನ್ನ ಪ್ಯಾಂಟ್ನಲ್ಲೇ ಮಲ್ವಿಸರ್ಜನೆ ಮಾಡಿಬಿಡುತ್ತಾನೆ. ಇಲ್ಲಿ ಪಾಲ್ ಪರ್ಸಿಯನ್ನು ವಿಲಿಯಂನಿಂದ ಗನ್ ತೋರಿಸಿ ಬಿಡಿಸುತ್ತಾನೆ ಮತ್ತು ನಂತರ ಇವರೆಲ್ಲರೂ ಸೇರಿ ವಿಲಿಯನ್ನನ್ನು ಕತ್ತಲೆ ಕೋಣೆಗೆ ಹಾಕುತ್ತಾರೆ. ಪ್ಯಾಂಟ್ನಲ್ಲೇ ಮಲ್ವಿಸರ್ಜನೆ ಮಾಡಿದ್ರಿಂದ ಪರ್ಸಿಗೆ ತುಂಬಾ ಮುಜುಗರವಾಗುತ್ತದೆ. ಇಲ್ಲಿ ಡೇಲ್ ಎಂಬ ಕೈದಿ ಪರ್ಸಿಯನ್ನು ನೋಡಿ ಜೋರಾಗಿ ನಗಲು ಶುರು ಮಾಡುತ್ತಾನೆ ಮತ್ತು ಪರ್ಸಿ ಪ್ಯಾಂಟ್ನಲ್ಲಿ ಮೂತ್ರ ಮಾಡಿಕೊಂಡಿದ್ದಕ್ಕೆ ಅವನನ್ನು ಗೇಲಿ ಮಾಡುತ್ತಾನೆ. ಇದನ್ನು ನೋಡಿ ಪರ್ಸಿಗೆ ತುಂಬಾ ಕೋಪ ಬರುತ್ತದೆ ಮತ್ತು ಡೇಲ್ ಹತ್ತಿರ ನನ್ನ ಈ ಅವಮಾನಕ್ಕೆ ನಿನ್ನ ಮೇಲೆ ಖಂಡಿತ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಹೀಗೆ ದಿನಗಳು ಕಳೆಯುತ್ತವೆ ಮತ್ತು ಒಂದು ದಿನ ಡೇಲ್ನ ಮರಣದಂಡನೆಯ ದಿನ ಬರುತ್ತದೆ. ಆದರೆ ಡೇಲ್ಗೆ ತನ್ನ ಸಾವಿನ ಬಗ್ಗೆ ಅಷ್ಟು ಚಿಂತೆ ಇರಲಿಲ್ಲ. ಅವನು ತನ್ನ ಇಲಿ ಮಿಸ್ಟರ್ ಜಿಂಗಲ್ಸ್ ಬಗ್ಗೆ ತುಂಬಾ ಚಿಂತಿತನಾಗಿದ್ದನು. ನಾನು ಹೋದ್ಮೇಲೆ ಮಿಸ್ಟರ್ ಜಿಂಗಲ್ಸ್ ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಡೇಲ್ ಯೋಚಿಸುತ್ತಿದ್ದನು. ಆಗ ಅಲ್ಲಿನ ಒಬ್ಬ ಕಾವಲುಗಾರ ಅವನಿಗೆ ಭರವಸೆ ನೀಡಿದನು. ನಾವು ನಿನ್ನ ಇಲಿಯನ್ನು ಸರ್ಕಸ್ಗೆ ಕಳುಹಿಸುತ್ತೇವೆ, ಅಲ್ಲಿ ಅದು ತನ್ನ ಪ್ರತಿಭೆಯನ್ನು ಜನರಿಗೆ ತೋರಿಸಿ ಖುಷಿಯಾಗಿರುತ್ತದೆ ಎಂದು ಹೇಳಿದನು. ಅಷ್ಟರಲ್ಲಿ ಆ ಇಲಿ ಸೆರೆಮನೆಯಿಂದ ಹೊರಗೆ ಬರುತ್ತದೆ ಮತ್ತು ಅದು ಹಜಾರದಲ್ಲಿ ಓಡಾಡುತ್ತಿರುತ್ತದೆ. ತಕ್ಷಣ ಪರ್ಸಿ ಬಂದು ಆ ಇಲಿಯನ್ನು ತನ್ನ ಕಾಲಿನಿಂದ ತುಳಿದು ಬಿಡುತ್ತಾನೆ ಮತ್ತು ಅಲ್ಲಿಂದ ಏನೂ ಆಗದವನಂತೆ ಹೊರಟು ಹೋಗುತ್ತಾನೆ. ಈಗ ಡೇಲ್ ತನ್ನ ಇಲಿ ಸತ್ತಿರುವುದನ್ನು ನೋಡಿ ಜೋರಾಗಿ ಕಿರುಚಲು ಶುರು ಮಾಡುತ್ತಾನೆ ಮತ್ತು ಇಲ್ಲಿ ಪರ್ಸಿ ಡೇಲ್ ಅಳುತ್ತಿರುವುದನ್ನು ನೋಡಿ ಸಂಭ್ರಮಿಸುತ್ತಾನೆ. ನಿಜ ಹೇಳಬೇಕೆಂದರೆ ಪರ್ಸಿ ತನ್ನ ಹಿಂದಿನ ದಿನದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಆ ಇಲಿಯನ್ನು ಕೊಂದಿರುತ್ತಾನೆ. ಇತ್ತ ಡೇಲ್ ಇಲಿ ಸತ್ತಿದ್ದಕ್ಕೆ ಅಳುತ್ತಿರುತ್ತಾನೆ ಮತ್ತು ಇದನ್ನೆಲ್ಲ ಪಕ್ಕದ ಸೆರೆಮನೆಯಲ್ಲಿ ನಿಂತಿದ್ದ ಜಾನ್ ನೋಡುತ್ತಿರುತ್ತಾನೆ. ಜಾನ್ಗೆ ಡೇಲ್ ಮೇಲೆ ಪಾಪ ಅನ್ನಿಸುತ್ತದೆ. ಅದಕ್ಕೆ ಅವನು ಪಾಲ್ ಹತ್ತಿರ ಇಲಿಯನ್ನು ನನ್ನ ಕೈಗೆ ಕೊಡು ಎಂದು ಹೇಳುತ್ತಾನೆ. ನಂತರ ಪಾಲ್ ಇಲಿಯನ್ನು ಎತ್ತಿ ಜಾನ್ ಕೈಗೆ ನೀಡುತ್ತಾನೆ. ಆಮೇಲೆ ಜಾನ್ ಆ ಇಲಿಯನ್ನು ತನ್ನ ಕೈಗಳ ನಡುವೆ ಇಟ್ಟುಕೊಳ್ಳುತ್ತಾನೆ. ಅವನು ಅದಕ್ಕೆ ಊದುತ್ತಾನೆ ಮತ್ತು ನೋಡುತ್ತಿದ್ದಂತೆ ಅವನ ಕೈಗಳಲ್ಲಿ ಬೆಳಕು ಕಾಣಿಸಿಕೊಳ್ಳುತ್ತದೆ. ನಂತರ ಅವನ ಬಾಯಿಂದ ಮೊದಲಿನಂತೆಯೇ ಬೂದಿ ಹೊರಬರುತ್ತದೆ. ಇದನ್ನು ನೋಡಿ ಎಲ್ಲರೂ ಬೆರಗಾದರು ಮತ್ತು ಮರುಕ್ಷಣವೇ ಆ ಇಲಿ ಮತ್ತೆ ಬದುಕಿ ಡೇಲ್ ಬಳಿಗೆ ಹೋಗುತ್ತದೆ. ಈಗ ಅಲ್ಲಿದ್ದ ಎಲ್ಲ ಕಾವಲುಗಾರರು ಕಂಗಾಲಾಗಿದ್ದರು ಮತ್ತು ಅವರಿಗೆ ತಮ್ಮ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಕನಸು ಕಾಣುತ್ತಿದ್ದೇವೆಯೇ ಅಥವಾ ಇದೆಲ್ಲವೂ ನಿಜವಾಗಿಯೂ ನಡೆಯಿತೆ ಎಂದು ಅವರಿಗೆ ಆಶ್ಚರ್ಯವಾಯಿತು. ಇದರ ನಂತರ ಪಾಲ್ ನೇರವಾಗಿ ಪರ್ಸಿ ಬಳಿಗೆ ಹೋಗಿ ನೀನು ಎಷ್ಟು ದುರ್ಬಲ ಎಂದರೆ ಒಂದು ಇಲಿಯನ್ನು ಕೂಡ ಕೊಲ್ಲಲು ನಿನಗೆ ಸಾಧ್ಯವಾಗಲಿಲ್ಲ ಎನ್ನುತ್ತಾನೆ. ಇದನ್ನು ಕೇಳಿ ಪರ್ಸಿ ತಮಾಷೆ ಮಾಡಬೇಡ, ನಾನು ಆ ಇಲಿಯನ್ನು ನನ್ನ ಕಾಲಿನಿಂದ ತುಳಿದು ಕೊಂದಿದ್ದೇನೆ ಎನ್ನುತ್ತಾನೆ. ಪರ್ಸಿ ಪಾಲ್ ಮಾತನ್ನು ನಂಬದಿದ್ದಾಗ ಪಾಲ್ ಅವನಿಗೆ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಹೋಗಿ ಡೇಲ್ನ ಕೋಣೆಯಲ್ಲಿ ನೀನೇ ನೋಡು ಎನ್ನುತ್ತಾನೆ. ಈಗ ಪರ್ಸಿ ಡೇಲ್ನ ಕೋಣೆಯ ಹತ್ತಿರ ಬಂದು ನೋಡಿದಾಗ ಆ ಇಲಿ ಬದುಕಿರುವುದನ್ನು ಅವನು ನೋಡುತ್ತಾನೆ. ಇತ್ತ ಡೇಲ್ನ ಮರಣದಂಡನೆಗೆ ಸಮಯ ಹತ್ತಿರವಾಗುತ್ತದೆ. ಅವನನ್ನು ವಿದ್ಯುತ್ ಕುರ್ಚಿಯಲ್ಲಿ ಕೂರಿಸಲಾಗುತ್ತದೆ. ಈ ಬಾರಿ ಜವಾಬ್ದಾರಿ ಪರ್ಸಿಯದ್ದಾಗಿತ್ತು. ವಾಸ್ತವವಾಗಿ ಪರ್ಸಿ ತನಗೆ ಯಾರದ್ದಾದರೂ ಮರಣದಂಡನೆಯ ಜವಾಬ್ದಾರಿ ನೀಡಿದ್ರೆ ಈ ಜೈಲಿನಿಂದ ವರ್ಗಾವಣೆ ಪಡೆದು ಬೇರೆ ಕಡೆ ಕೆಲಸಕ್ಕೆ ಹೋಗುವುದಾಗಿ ಮಾತು ಕೊಟ್ಟಿದ್ದನು. ಇದಕ್ಕಾಗಿ ಪರ್ಸಿ ಈಗಾಗಲೇ ಮಾನಸಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲು ಅರ್ಜಿ ಸಲ್ಲಿಸಿದ್ದಾನೆ. ಇಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದ ವ್ಯಕ್ತಿಯ ತಲೆಯ ಮೇಲೆ ಒದ್ದೆಯಾದ ಸ್ಪಂಜನ್ನು ಇಡಲಾಗುತ್ತದೆ. ಇದರಿಂದ ವಿದ್ಯುತ್ ಪ್ರವಾಹವು ಅವನ ಮೆದುಳಿಗೆ ವೇಗವಾಗಿ ತಲುಪಿ ಸಾವು ಬೇಗ ಸಂಭವಿಸಲಿ ಮತ್ತು ಆ ವ್ಯಕ್ತಿ ಹೆಚ್ಚು ನೋವು ಅನುಭವಿಸಬಾರದು ಎಂಬುದು ಇದರ ಉದ್ದೇಶ. ಆದರೆ ಇಲ್ಲಿ ಪರ್ಸಿ ಉದ್ದೇಶಪೂರ್ವಕವಾಗಿ ಡೆಲ್ ತಲೆಯ ಮೇಲೆ ಒಣ ಸ್ಪಂಜನ್ನು ಇಟ್ಟು ಲಿವರ್ ಎಳೆಯುತ್ತಾನೆ. ಆಗ ಡೆಲ್ ನೋವಿನಿಂದ ಜೋರಾಗಿ ಕಿರುಚಲು ಪ್ರಾರಂಭಿಸುತ್ತಾನೆ. ಆಗ ಪೌಲ್ ಕಣ್ಣು ಬಕೆಟ್ ಮೇಲೆ ಬೀಳುತ್ತದೆ. ಅಲ್ಲಿ ಅವನಿಗೆ ಬಕೆಟ್ ಸುತ್ತಲೂ ನೀರಿನ ಯಾವುದೇ ಕುರುಹುಗಳು ಕಾಣಿಸುವುದಿಲ್ಲ. ಇದರಿಂದ ಪೌಲ್ಗೆ ಪರ್ಸಿ ಡೆಲ್ ತಲೆಯ ಮೇಲೆ ಒಣ ಸ್ಪಂಜನ್ನು ಇಟ್ಟಿದ್ದಾನೆ ಎಂಬುದು ಅರ್ಥವಾಗುತ್ತದೆ. ಇದರಿಂದ ಡೆಲ್ ತುಂಬಾ ನೋವನ್ನು ಅನುಭವಿಸುತ್ತಿದ್ದಾನೆ. ಅವನು ಬೇಗ ಸಾಯುತ್ತಿಲ್ಲ. ಆದರೆ ಈಗ ಪೌಲ್ ಕೂಡ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಇಲ್ಲಿ ಬಹಳ ಹೊತ್ತು ತಡಕಾಡಿದ ನಂತರ ಡೆಲ್ ಅತ್ಯಂತ ನೋವಿನಿಂದ ಸಾವನ್ನಪ್ಪುತ್ತಾನೆ. ಡೆಲ್ನ ಈ ಭೀಕರ್ ಸಾವಿನ ನಂತರ ಪೌಲ್ ತುಂಬಾ ಕೋಪದಿಂದ ಪರ್ಸಿಯನ್ನು ಹಿಡಿದು ನೀನು ಮಾತು ಕೊಟ್ಟಿದ್ದೆ ಎಂದು ಬೆದರಿಕೆ ಹಾಕುತ್ತಾನೆ. ನೀನು ಮರಣದಂಡನೆ ನೀಡಿದ ನಂತರ ಈ ಜೈಲಿನಿಂದ ವರ್ಗಾವಣೆ ಪಡೆದು ಮಾನಸಿಕ ಆಸ್ಪತ್ರೆಗೆ ಕಾವಲುಗಾರನ್ ಕೆಲಸಕ್ಕೆ ಹೋಗುವುದಾಗಿ ಹೇಳಿದ್ದೆ. ಆದ್ದರಿಂದ ಈಗ ನೀನು ಇಲ್ಲಿಂದ ಬೇಗ ಹೋಗಬೇಕು. ಒಂದು ವೇಳೆ ನೀನು ಈ ಜೈಲನ್ನು ಬಿಟ್ಟು ಹೋಗದಿದ್ದರೆ ವಿಲಿಯಂ ನಮ್ಮ ಮೇಲೆ ದಾಳಿ ಮಾಡಿದಾಗ ನೀನು ನಿನ್ನ ಸಹೋದ್ಯೋಗಿಯನ್ನು ಉಳಿಸಲು ಪ್ರಯತ್ನಿಸಲಿಲ್ಲ ಮತ್ತು ಭಯದಿಂದ ನಡುಗುತ್ತಿದ್ದೆ. ಹಾಗಾಗಿ ನೀನು ಕಾವಲುಗಾರನಾಗಲು ಲಾಯಕ್ಕಿಲ್ಲ ಎಂದು ನಿನ್ನ ಬಗ್ಗೆ ದೂರು ನೀಡುತ್ತೇನೆ. ಅಷ್ಟೇ ಅಲ್ಲದೆ ವಿಲಿಯಂ ನಿನ್ನ ಕುತ್ತಿಗೆ ಹಿಡಿದಾಗ ನೀನು ಪ್ಯಾಂಟ್ ಒದ್ದೆ ಮಾಡಿಕೊಂಡಿದ್ದೆ ಎಂದು ಎಲ್ಲರಿಗೂ ತಿಳಿಸುತ್ತೇನೆ ಎನ್ನುತ್ತಾನೆ. ಪರ್ಸಿ ಜೈಲು ಬಿಡಲು ಒಪ್ಪುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಆ ಆಲೋಚನೆ ಇರಲಿಲ್ಲ. ಪೌಲ್ ಜಾನ್ ಕಾಫಿಯ ಸೆರೆಮನೆಯ ಹತ್ತಿರ ಬಂದಾಗ ಜಾನ್ ಅಳುತ್ತಿರುವುದನ್ನು ಅವನು ನೋಡುತ್ತಾನೆ. ಆಗ ಪೌಲ್ ಕೇಳಿದಾಗ ನಾನು ಡೆಲ್ ಅನುಭವಿಸಿದ ನೋವನ್ನು ಅನುಭವಿಸುತ್ತಿದ್ದೆ ಎನ್ನುತ್ತಾನೆ. ಅವನಿಗೆ ತುಂಬಾ ತೊಂದರೆಯಾಗುತ್ತಿತ್ತು ಮತ್ತು ಮಿಸ್ಟರ್ ಜಿಂಗಲ್ಸ್ ಕೂಡ ಅದನ್ನು ಅನುಭವಿಸಿದನು. ಆದ್ದರಿಂದ ಆ ಇಲಿ ಇಲ್ಲಿಂದ ಓಡಿ ಹೋಯಿತು. ಈಗ ಇಲ್ಲಿ ಪಾಲ್ ಜಾನ್ಗೆ ಏನೂ ಹೇಳುವುದಿಲ್ಲ. ಆದರೆ ಮನೆಗೆ ಹೋದ್ಮೇಲೆ ಅವನು ತುಂಬಾ ಅಳುತ್ತಾನೆ, ಏಕೆಂದರೆ ಡೆಲ್ ಸಾವಿನಿಂದ ಅವನಿಗೂ ತುಂಬಾ ದುಃಖವಾಗಿತ್ತು. ಮರುದಿನ ಪಾಲ್ ಪರ್ಸಿಯನ್ನು ಬಿಟ್ಟು ತನ್ನ ಎಲ್ಲಾ ಸ್ನೇಹಿತರನ್ನು ತನ್ನ ಮನೆಗೆ ಉಪಹಾರಕ್ಕಾಗಿ ಕರೆಯುತ್ತಾನೆ ಮತ್ತು ಸ್ವಲ್ಪ ಸಮಯ ಊಟದ ಮೇಜಿನ ಬಳಿ ಮಾತನಾಡಿದ ನಂತರ
ಪಾಲ್ ಜಾನ್ ಕಾಫಿಯ ಬಗ್ಗೆ ವಿಷಯ ತೆಗೆಯುತ್ತಾನೆ. ಅವನು ಹೇಗೆ ನಮ್ಮ ಕಣ್ಣೆದುರೇ ಸತ್ತ ಇಲಿಯನ್ನು ಬದುಕಿಸಿದ ಎನ್ನುವುದರ ಜೊತೆಗೆ ಪಾಲ್ ತನ್ನ ಸ್ನೇಹಿತರಿಗೆ ತನ್ನ ಮೂತ್ರನಾಳದ ಸೋಂಕನ್ನು ಕೂಡ ನಾನು ಗುಣಪಡಿಸಿದ್ದಾನೆ ಎಂದು ಹೇಳುತ್ತಾನೆ. ಈಗ ಪಾಲ್ ನೇರವಾಗಿ ವಿಷಯಕ್ಕೆ ಬಂದು ತನ್ನ ಸ್ನೇಹಿತರಿಗೆ, ವಾರ್ಡನ್ ಹೆಂಡತಿ ತುಂಬಾ ಕಾಯಿಲೆಯಿಂದ ಇದ್ದಾಳೆ ಮತ್ತು ಅವಳ ಕಾಯಿಲೆಯನ್ನು ಯಾವ ವೈದ್ಯರು ಗುಣಪಡಿಸಲು ಸಾಧ್ಯವಿಲ್ಲ ಎಂದು ನಿಮಗೆಲ್ಲರಿಗೂ ತಿಳಿದಿದೆ ಎನ್ನುತ್ತಾನೆ. ಏಕೆಂದರೆ ಅವಳ ಮೆದುಳಿನ ಗಡ್ಡೆ ತುಂಬಾ ದೊಡ್ಡದಾಗಿದೆ, ಹಾಗಾಗಿ ಅವಳು ಶೀಘ್ರದಲ್ಲೇ ಸಾಯಲಿದ್ದಾಳೆ. ಇದರಿಂದಾಗಿ ವಾರ್ಡನ್ ತುಂಬಾ ಚಿಂತಿತನಾಗಿದ್ದಾನೆ. ಆದ್ದರಿಂದ ನಾವು ವಾರ್ಡನ್ಗೆ ಸಹಾಯ ಮಾಡಬೇಕು. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ವಾರ್ಡನ್ ಹೆಂಡತಿಯ ಕಾಯಿಲೆಯನ್ನು ಗುಣಪಡಿಸಬಲ್ಲನು ಮತ್ತು ಅವನೇ ಜಾನ್ ಕಾಫಿ. ಇದನ್ನು ಕೇಳಿ ಪಾಲ್ನ ಎಲ್ಲಾ ಸ್ನೇಹಿತರು ಈ ಕೆಲಸಕ್ಕೆ ಒಪ್ಪುತ್ತಾರೆ ಮತ್ತು ನಂತರ ಇವರು ರಾತ್ರಿ ಎಲ್ಲಾ ಕೈದಿಗಳು ಮಲಗಿರುವಾಗ ಒಂದು ಯೋಜನೆಯನ್ನು ರೂಪಿಸುತ್ತಾರೆ. ಆಗ ನಾವು ಜಾನನ್ನು ರಾತ್ರಿ ಸಮಯದಲ್ಲಿ ವಾರ್ಡನ್ ಮನೆಗೆ ಕರೆದುಕೊಂಡು ಹೋಗೋಣ. ಇದರಿಂದ ಯಾವುದೇ ಕೈದಿ ಜೈಲಿನಿಂದ ಹೊರಗೆ ಹೋಗಿರುವುದು ಯಾರಿಗೂ ತಿಳಿಯುವುದಿಲ್ಲ. ಈಗ ಈ ಕೆಲಸದಲ್ಲಿ ತುಂಬಾ ಅಪಾಯವಿತ್ತು, ಏಕೆಂದರೆ ಒಂದು ವೇಳೆ ಇವರು ಸಿಕ್ಕಿಬಿದ್ದರೆ ಅವರ ಕೆಲಸ ಹೋಗಬಹುದಿತ್ತು. ಆದರೆ ಇವರು ಆ ಅಪಾಯವನ್ನು ಎದುರಿಸಲು ಸಿದ್ಧರಾಗುತ್ತಾರೆ. ನಂತರ ಯೋಜನೆಯಂತೆ ಮರುದಿನ ರಾತ್ರಿ ಕೆಲವು ಬಿಯರ್ ಬಾಟಲಿಗಳನ್ನು ಜೈಲಿಗೆ ತಂದು ಮಜವಾಗಿ ಕುಡಿಯಲು ಶುರು ಮಾಡುತ್ತಾರೆ. ಆಗ ಪಕ್ಕದ ಕೋಣೆಯಲ್ಲಿದ್ದ ವಿಲಿಯಂ ಪಾಲ್ ಹತ್ತಿರ ನನಗೂ ಒಂದು ಬಿಯರ್ ಬಾಟ್ಲಿ ಕೊಡು ಎಂದು ಕೇಳುತ್ತಾನೆ. ಆದರೆ ಪಾಲ್ ಅವನಿಗೆ ಬಿಯರ್ ಕೊಡಲು ನಿರಾಕರಿಸುತ್ತಾನೆ. ಆಗ ವಿಲಿಯಂ ಪದೇ ಪದೇ ಪಾಲ್ನನ್ನು ವಿನಂತಿಸುತ್ತಾನೆ ಮತ್ತು ನಂತರ ಪಾಲ್ ಒಂದು ಲೋಟದಲ್ಲಿ ಬಿಯರ್ ತೆಗೆದುಕೊಂಡು ವಿಲಿಯಂನ ಕೋಣೆಯ ಹತ್ತಿರ ಹೋಗುತ್ತಾನೆ. ಅದರಲ್ಲಿ ಮೊದಲೇ ನಿದ್ರೆ ಮಾತ್ರೆ ಬೆರೆಸಲಾಗಿತ್ತು. ಈಗ ಇಲ್ಲಿ ಪಾಲ್ ವಿಲಿಯಂಗೆ ಹೇಳುತ್ತಾನೆ, ನಾನು ನಿನಗೆ ಈ ಬಿಯರ್ ಕೊಡುತ್ತೇನೆ, ಆದರೆ ಇಂದಿನ ನಂತರ ಇಸೆ ಭಿ ನಹಿ ಕರ್ ಸಕ್ತಾ. ಇನ್ನು ಮುಂದೆ ಯಾರಿಗೂ ತೊಂದರೆ ಕೊಡಬೇಡ ಎಂದಾಗ ವಿಲಿಯಂ ತಕ್ಷಣ ಒಪ್ಪಿ ಇಂದಿನಿಂದ ಯಾರಿಗೂ ತೊಂದರೆ ಕೊಡುವುದಿಲ್ಲ ಎನ್ನುತ್ತಾನೆ. ನಂತರ ಪಾಲ್ ಕೊಟ್ಟ ಪಾನೀಯವನ್ನು ವಿಲಿಯಂ ಯೋಚಿಸದೆ ಕುಡಿಯುತ್ತಾನೆ. ಅದನ್ನು ಕುಡಿದು ಸ್ವಲ್ಪ ಸಮಯದವರೆಗೆ ಕಾದ ನಂತರ ವಿಲಿಯಂ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪುತ್ತಾನೆ. ಆಮೇಲೆ ಇವರು ಪರ್ಸಿಯನ್ನು ಹಿಡಿದು ಬಲವಂತವಾಗಿ ಕೈದಿಗಳ ಬಟ್ಟೆ ಹಾಕಿಸ್ತಾರೆ. ನಂತರ ಪರ್ಸಿಯ ಕೈಗಳನ್ನು ಕಟ್ಟಿ ಅವನ ಬಾಯಿಗೆ ಪಟ್ಟಿ ಅಂಟಿಸ್ತಾರೆ. ಇದರಿಂದ ಈಗ ಪರ್ಸಿ ಕಿರುಚಾಡಲು ಸಾಧ್ಯವಾಗುವುದಿಲ್ಲ. ಆಮೇಲೆ ಇವರು ಪರ್ಸಿಯನ್ನು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕ್ತಾರೆ. ಜಾನ್ನನ್ನು ಹೊರಗೆ ಕರೆದುಕೊಂಡು ಹೋದಾಗ ಅವನು ಅಲ್ಲೇ ಇದ್ದಾನೆ ಅಂತ ಎಲ್ಲರಿಗೂ ಅನಿಸಲಿ ಅನ್ನೋದೇ ಇವರ ಉದ್ದೇಶ. ನಂತರ ಜಾನ್ನನ್ನು ಸೆರೆಮನೆಯಿಂದ ಹೊರಗೆ ಕರೆದುಕೊಂಡು ಹೋಗುವಾಗ ವಿಲಿಯಂಗೆ ಪ್ರಜ್ಞೆ ಬಂದು ಜಾನ್ನ ಕೈಯನ್ನು ಹಿಡಿಯುತ್ತಾನೆ. ವಿಲಿಯಂ ಕೈ ಹಿಡಿದ ಕೂಡಲೇ ಜಾನ್ ಭಯದಿಂದ ನಡುಗಲು ಶುರು ಮಾಡ್ತಾನೆ. ವಿಲಿಯಂ ಎಷ್ಟು ಕೆಟ್ಟ ಮನುಷ್ಯ ಅನ್ನೋದು ಅವನಿಗೆ ಅರ್ಥವಾದಂತಿದೆ. ಆದ್ರೆ ತಕ್ಷಣವೇ ಪಾಲ್ ವಿಲಿಯಂನ ಕೈಯನ್ನು ಜಾನ್ನಿಂದ ಬಿಡಿಸ್ತಾನೆ ಮತ್ತು ವಿಲಿಯಂ ಮತ್ತೆ ಪ್ರಜ್ಞೆ ತಪ್ಪುತ್ತಾನೆ. ಈಗ ಜೈಲಿನಿಂದ ಹೊರಗೆ ಬಂದ ಮೇಲೆ ಜಾನ್ ವಿಶಾಲವಾದ ಆಕಾಶ, ನಕ್ಷತ್ರಗಳನ್ನು ನೋಡಿ ಖುಷಿ ಪಡುತ್ತಾನೆ. ನಂತರ ನೆಲದಿಂದ ಹುಲ್ಲನ್ನು ಕೀಳುತ್ತಾನೆ. ಮಣ್ಣಿನ ವಾಸನೆ ನೋಡಿದ. ಅದರ ಜೊತೆ ಮಾತಾಡೋ ಹಾಗೆ ಕಾಣ್ತಿತ್ತು. ಈಗ ಜಾನನ್ನು ಗಾಡಿಯಲ್ಲಿ ಕೂರಿಸಿದ ಮೇಲೆ, ನಾವು ನಿನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ನಿನಗೆ ಗೊತ್ತಿದೆಯೇ ಎಂದು ಪಾಲ್ ಜಾನನ್ನು ಕೇಳುತ್ತಾನೆ. ಅದಕ್ಕೆ ಜಾನ್ ಒಬ್ಬ ಮಹಿಳೆಗೆ ಸಹಾಯ ಮಾಡಲು ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿದ ಪಾಲ್, ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಾಗ ಜಾನ್, ನನಗೆ ಇದೆಲ್ಲ ಹೇಗೆ ಗೊತ್ತು ಎಂದು ನನಗೆ ತಿಳಿಯುತ್ತಿಲ್ಲ ಎಂದು ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ ಇವರೆಲ್ಲರೂ ವಾರ್ಡನ್ ಮನೆಯ ಮುಂದೆ ತಲುಪುತ್ತಾರೆ. ಆಗ ವಾರ್ಡನ್ ಕಳ್ಳರು ಬಂದಿರಬಹುದು ಎಂದು ಭಾವಿಸಿ ಕೈಯಲ್ಲಿ ಬಂದೂಕ್ ಹಿಡಿದು ಮನೆಯಿಂದ ಹೊರಬರುತ್ತಾನೆ. ಆದರೆ ಪಾಲ್ನನ್ನು ಕಂಡು ವಾರ್ಡನ್ ಸುಮ್ಮನಾಗುತ್ತಾನೆ. ಆದರೆ ವಾರ್ಡನ್ ಕಣ್ಣು ಜಾನ್ ಮೇಲೆ ಬಿದ್ದಾಗ ಅವನು ಜಾನ್ ಕಡೆಗೆ ಬಂದೂಕನ್ನು ತೋರಿಸುತ್ತಾನೆ. ಜಾನ್ ಒಬ್ಬ ಕೈದಿಯಾಗಿದ್ದರಿಂದ ಅವನು ಜೈಲಿನಿಂದ ಹೊರಬರುವಂತಿಲ್ಲ. ಆದರೆ ಪಾಲ್ ವಾರ್ಡನ್ಗೆ ನಾವು ನಿನಗೆ ಸಹಾಯ ಮಾಡಲು ಬಂದಿದ್ದೇವೆ ಎಂದು ವಿವರಿಸುತ್ತಾನೆ. ಪಾಲ್ ಎಲ್ಲವನ್ನೂ ವಿವರಿಸಿದ ಮೇಲೆ ವಾರ್ಡನ್ ಜಾನ್ನನ್ನು ತನ್ನ ಮನೆಯ ಒಳಗೆ ಬಿಡುತ್ತಾನೆ. ಅಲ್ಲಿ ವಾರ್ಡನ್ ಹೆಂಡತಿ ಅನಾರೋಗ್ಯದಿಂದ ಹಾಸಿಗೆಯ ಮೇಲೆ ಮಲಗಿದ್ದಳು. ಅವಳು ತನ್ನ ಮಾನಸಿಕ ಸಮತೋಲನ ಕಳೆದುಕೊಂಡು ಏನೇನೋ ಮಾತನಾಡುತ್ತಿದ್ದಳು. ಆಗ ಜಾನ್ ವಾರ್ಡನ್ ಹೆಂಡತಿಯ ಹತ್ತಿರ ಹೋಗುತ್ತಾನೆ ಮತ್ತು ಅವಳು ಜಾನ್ನನ್ನು ಕೇಳುತ್ತಾಳೆ, ನಿನ್ನ ಹೆಸರೇನು ಎಂದು ಕೇಳಿದಾಗ, ನನ್ನ ಹೆಸರು ಜಾನ್ ಕಾಫಿ, ಕುಡಿಯುವ ಕಾಫಿಯಂತೆ, ಆದರೆ ಅಕ್ಷರಗಳು ಸ್ವಲ್ಪ ಬೇರೆ ಎಂದು ಜಾನ್ ಹೇಳುತ್ತಾನೆ. ನಂತರ ಜಾನ್ ತನ್ನ ಮುಖವನ್ನು ವಾರ್ಡನ್ ಹೆಂಡತಿ ಬಳಿ ಒಯ್ಯುತ್ತಾನೆ. ನೋಡುತ್ತಿದ್ದಂತೆ ಮನೆಯ ಎಲ್ಲಾ ದೀಪಗಳ ಬೆಳಕು ಹೆಚ್ಚಾಗತೊಡಗುತ್ತದೆ. ನಂತರ ಜಾನ್ ವಾರ್ಡನ್ ಹೆಂಡತಿಯ ದೇಹದಲ್ಲಿದ್ದ ಎಲ್ಲಾ ಕಾಯಿಲೆಯನ್ನು ತನ್ನ ದೇಹಕ್ಕೆ ಎಳೆದುಕೊಳ್ಳುತ್ತಾನೆ. ಈ ಪವಾಡವನ್ನು ಮೂವರು ಕಾವಲುಗಾರರು ಮತ್ತು ವಾರ್ಡನ್ ತಮ್ಮ ಕಣ್ಣಾರೆ ನೋಡುತ್ತಿರುತ್ತಾರೆ. ಈಗ ವಾರ್ಡನ್ ಹೆಂಡತಿ ಅವಳು ಸಂಪೂರ್ಣವಾಗಿ ಗುಣಮುಖಳಾಗುತ್ತಾಳೆ ಮತ್ತು ವಾರ್ಡನ್ ತನ್ನ ಹೆಂಡತಿಯನ್ನು ಅಪ್ಪಿಕೊಳ್ಳುತ್ತಾನೆ. ಆದರೆ ಪ್ರತಿ ಬಾರಿಯಂತೆ ಈ ಬಾರಿ ಜಾನ್ ಬಾಯಿಯಿಂದ ಆ ಬೂದಿ ಹೊರಬರುವುದಿಲ್ಲ. ಇದರಿಂದ ಜಾನ್ ಸ್ಥಿತಿ ತುಂಬಾ ಹದಗೆಡುತ್ತದೆ. ಅಂದರೆ ಈಗ ವಾರ್ಡನ್ ಹೆಂಡತಿಯ ಕಾಯಿಲೆ ಜಾನ್ ದೇಹಕ್ಕೆ ಸೇರಿಕೊಂಡಿತ್ತು. ಇತ್ತ ವಾರ್ಡನ್ ಹೆಂಡತಿ ಸಂಪೂರ್ಣ ಗುಣಮುಖಳಾಗಿದ್ದ ಅವಳಿಗೆ ಕಾಯಿಲೆ ಬಂದಾಗಿನಿಂದ ಏನೂ ನೆನಪಿರಲಿಲ್ಲ. ಈಗ ವಾರ್ಡನ್ ಹೆಂಡತಿ ಜಾನ್ ಹೆಸರನ್ನು ಕೇಳುತ್ತಾಳೆ. ಆದರೆ ಜಾನ್ ಅವಳಿಗೆ ತನ್ನ ಹೆಸರನ್ನು ಹೇಳುವ ಮೊದಲೇ ವಾರ್ಡನ್ ಹೆಂಡತಿಯೇ ಸ್ವತಃ ಹೀಗೆ ಹೇಳುತ್ತಾಳೆ, ಜಾನ್ ಕಾಫಿ, ಕುಡಿಯುವ ಕಾಫಿ ಇದ್ದಂತೆ, ಆದರೆ ಕಾಗುಣಿತ ಸ್ವಲ್ಪ ಬೇರೆ. ಈಗ ಅವಳು ಜಾನ್ ಹತ್ತಿರ ಬಂದು ಹೇಳುತ್ತಾಳೆ, ನಾನೊಂದು ಕನಸು ಕಂಡೆ, ಅಲ್ಲಿ ತುಂಬಾ ಕತ್ತಲಿತ್ತು, ಆದರೆ ನೀನು ಬೆಳಕಾಗಿ ಬಂದು ನನ್ನನ್ನು ಕಾಪಾಡಿದೆ. ಜಾನ್ ಅಲ್ಲಿಂದ ಹೊರಡುವ ಮುನ್ನ ವಾರ್ಡನ್ ಹೆಂಡತಿ ತನ್ನ ಸರವನ್ನು ಜಾನ್ಗೆ ಹಾಕಿ ಅಪ್ಪಿಕೊಳ್ಳುತ್ತಾಳೆ. ನಂತರ ಕಾವಲುಗಾರರು ಜಾನ್ನನ್ನು ಜೈಲಿಗೆ ಕರೆದೊಯ್ಯುತ್ತಾರೆ. ಆದರೆ ಜಾನ್ ಸ್ಥಿತಿ ತುಂಬಾ ಹದಗೆಟ್ಟಿರುತ್ತದೆ. ಕಾವಲುಗಾರರು ಜಾನ್ನನ್ನು ಅವನ ಕೋಣೆಯಲ್ಲಿ ಕೂರಿಸಿ ಪರ್ಸಿಯನ್ನು ಕತ್ತಲೆ ಕೋಣೆಯಿಂದ ಹೊರಗೆ ಬಿಡುತ್ತಾರೆ. ಆದರೆ ಪರ್ಸಿಗೆ ಒಂದು ವಿಷಯ ತಿಳಿದಿತ್ತು. ಅದೇನೆಂದರೆ ಇವರು ಜಾನ್ನನ್ನು ಜೈಲಿನಿಂದ ಹೊರಗೆ ಕರೆದುಕೊಂಡು ಹೋಗಿದ್ದರು ಎಂದು. ಅದಕ್ಕೆ ಪರ್ಸಿ ಹೇಳುತ್ತಾನೆ, ನಾನು ಈಗ ನಗರದ ರಾಜ್ಯಪಾಲರಿಗೆ ತಿಳಿಸುತ್ತೇನೆ, ನೀವು ನನ್ನನ್ನು ಕಟ್ಟಿ ಹಾಕಿ ಕತ್ತಲೆ ಕೋಣೆಯಲ್ಲಿ ಇಟ್ಟಿದ್ದೀರಿ ಮತ್ತು ಜಾನ್ನನ್ನು ಜೈಲಿನಿಂದ ಹೊರಗೆ ಎಲ್ಲಿಗೋ ಕರೆದುಕೊಂಡು ಹೋಗಿದ್ದೀರಿ ಎಂದು. ಇದನ್ನು ಕೇಳಿದ ಕಾವಲುಗಾರರು ಕೆಲಸ ಹೋಗುವ ಭಯದಿಂದ ಗಾಬರಿಯಾದರು. ಅವರು
ಪರ್ಸಿಯ ಬಳಿ ದಯವಿಟ್ಟು ದೂರು ನೀಡಬೇಡಿ ಎಂದು ಪದೇ ಪದೇ ಕೇಳಿಕೊಂಡರು. ಆದರೆ ಅವನು ಪರ್ಸಿಯನ್ನು ಕೇಳದೆ ಗವರ್ನರ್ಗೆ ದೂರು ನೀಡಲು ನಿರ್ಧರಿಸುತ್ತಾನೆ. ಅವನು ಜಾನ್ನ ಕೋಣೆಯ ಮುಂದೆ ಹಾದು ಹೋಗುವಾಗ ಜಾನ್ ಅವನನ್ನು ತನ್ನ ಕಡೆಗೆ ಸೆಳೆಯುತ್ತಾನೆ. ನಂತರ ಜಾನ್ ವಾರ್ಡನ್ ಹೆಂಡತಿಯ ಕಾಯಿಲೆಯನ್ನು ತನ್ನ ಬಾಯಿಯ ಮೂಲಕ ಪರ್ಸಿಯ ದೇಹಕ್ಕೆ ಹಾಕುತ್ತಾನೆ. ಇದರಿಂದ ಪರ್ಸಿಯ ಸ್ಥಿತಿ ಹದಗೆಡುತ್ತದೆ. ಅವನು ತೂರಾಡುತ್ತಾ ಹತೋಟಿ ಕಳೆದುಕೊಂಡು ವಿಲಿಯಂನ ಸೆರೆಮನೆಯ ಹತ್ತಿರ ಹೋಗುತ್ತಾನೆ. ಅಲ್ಲಿ ತನ್ನ ಬಂದೂಕಿನಿಂದ ವಿಲಿಯಂನನ್ನು ಶೂಟ್ ಮಾಡಿ ಕೊಲ್ಲುತ್ತಾನೆ ಮತ್ತು ನಂತರ ತಾನೂ ಕೆಳಗೆ ಬಿದ್ದು ಒದ್ದಾಡುತ್ತಾನೆ. ಇದನ್ನೆಲ್ಲ ನೋಡಿದ ಪಾಲ್ಗೆ ಇದು ಜಾನ್ ಮಾಡಿದ ಕೆಲಸವೆಂದು ತಿಳಿಯುತ್ತದೆ. ಅದಕ್ಕಾಗಿ ಅವನು ಜಾನ್ ಅನ್ನು ಪ್ರಶ್ನಿಸುತ್ತಾನೆ, ನೀನು ಇದೆಲ್ಲವನ್ನೂ ಯಾಕೆ ಮಾಡಿದೆ? ಆಗ ಜಾನ್ ಅವರಿಬ್ಬರೂ ತುಂಬಾ ಕೆಟ್ಟ ಮನುಷ್ಯರಾಗಿದ್ದರು ಎಂದು ಹೇಳುತ್ತಾನೆ. ಯಾಕೆಂದರೆ ವಿಲಿಯಂ ನನ್ನ ಕೈ ಹಿಡಿದಾಗ ಅವನ ಕ್ರೂರತನವನ್ನು ನಾನು ಅನುಭವಿಸಿದ್ದೆ. ಈಗ ಜಾನ್ ಪೌಲ್ಗೆ ನನ್ನ ಕೈ ಹಿಡಿ ಎಂದು ಹೇಳುತ್ತಾನೆ. ನನ್ನ ಕೈ ಹಿಡಿ, ವಿಲಿಯಂ ಎಂತಹವನೆಂದು ತೋರಿಸುತ್ತೇನೆ ಎನ್ನುತ್ತಾನೆ. ಆಗ ಪಾಲ್ನ ಗೆಳೆಯರು ಜಾನ್ ಕೈ ಹಿಡಿಯದಂತೆ ತಡೆಯುತ್ತಾರೆ. ಆದರೆ ಪಾಲ್ ಜಾನ್ ಹಿಡಿಯುತ್ತಾನೆ. ಜಾನ್ ಕೈ ಹಿಡಿಯುತ್ತಿದ್ದಂತೆಯೇ ಜಾನ್ಗೆ ಕಂಡಿದ್ದೆಲ್ಲವೂ ಪಾಲ್ಗೆ ಕಾಣತೊಡಗುತ್ತದೆ. ಜಾನ್ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಂದಿದ್ದಾನೆಂಬ ಆರೋಪವಿತ್ತು. ಆದರೆ ಆ ಕೊಲೆಗಳನ್ನು ಮಾಡಿದ್ದು ವಿಲಿಯಂ ಎಂದು ಪಾಲ್ಗೆ ತಿಳಿಯುತ್ತದೆ. ಜಾನ್ ಪರ್ಸಿಯ ಕೈಯಿಂದ ವಿಲಿಯಂನನ್ನು ಕೊಲ್ಲಿಸಿದ್ದ. ಇದನ್ನು ಕಂಡ ಪಾಲ್ ಅಳುತ್ತಾ ಸತ್ಯವನ್ನು ಅರಿತುಕೊಳ್ಳುತ್ತಾನೆ. ಜಾನ್ ಯಾಕೆ ಯಾವಾಗ್ಲೂ ಅಳುತ್ತಾನೆಂದ್ರೆ ಅವನಿಗೆ ಎಲ್ಲರ ನೋವು ತಿಳಿಯುತ್ತದೆ. ಇದೆಲ್ಲ ಜಗತ್ತಿನಲ್ಲಿ ನಡೆಯುತ್ತಿದೆ ಎಂದು ಜಾನ್ ಪಾಲ್ಗೆ ಹೇಳಿದಾಗ ಪಾಲ್ಗೆ ಅರ್ಥವಾಗುತ್ತದೆ ಜಾನ್ ತನ್ನೊಳಗೆ ಎಷ್ಟು ನೋವನ್ನು ಬಚ್ಚಿಟ್ಟುಕೊಂಡಿದ್ದಾನೆ ಎಂದು. ಮರುದಿನ ವಾರ್ಡನ್ ಜೈಲಿಗೆ ಬರುತ್ತಾನೆ ಮತ್ತು ವಿಲಿಯಂ ಪ್ರತಿದಿನ ಪರ್ಸಿಗೆ ತೊಂದರೆ ಕೊಡುತ್ತಿದ್ದನು ಎಂದು ಅವನಿಗೆ ತಿಳಿಸಲಾಗುತ್ತದೆ. ಅದಕ್ಕಾಗಿಯೇ ಪರ್ಸಿ ವಿಲಿಯಂನನ್ನು ಕೊಂದನು. ಈಗ ಪರ್ಸಿಯ ಮಾನಸಿಕ ಸ್ಥಿತಿ ಸರಿಯಿಲ್ಲದ ಕಾರಣ ಅವನನ್ನು ಮಾನಸಿಕ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಇದು ಅದೇ ಆಸ್ಪತ್ರೆ ಎಲ್ಲಿಗೆ ಪರ್ಸಿ ಜೈಲಿನಿಂದ ವರ್ಗಾವಣೆ ಪಡೆದು ಕಾವಲುಗಾರನಾಗಿ ಕೆಲಸಕ್ಕೆ ಬರಬೇಕಿತ್ತೋ ಅಲ್ಲಿಗೆ ಈಗ ರೋಗಿಯಾಗಿ ಬಂದಿದ್ದಾನೆ. ಆದರೆ ಈಗ ಪರ್ಸಿ ಒಬ್ಬ ರೋಗಿಯಾಗಿ ಈ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತದೆ. ಇತ್ತ ಪಾಲ್ ತುಂಬಾ ಚಿಂತಿತನಾಗಿದ್ದಾನೆ. ಯಾಕೆಂದರೆ ಜಾನ್ಗೆ ಮರಣದಂಡನೆ ವಿಧಿಸುವ ಸಮಯ ಹತ್ತಿರ ಬರುತ್ತಿದೆ ಮತ್ತು ಜಾನ್ ನಿರಪರಾಧಿ ಎಂದು ಪಾಲ್ಗೆ ತಿಳಿದಿದೆ. ಪಾಲ್ಗೆ ಜಾನ್ ಸಾಯುವುದು ಇಷ್ಟವಿರಲಿಲ್ಲ ಮತ್ತು ಜಾನ್ ಮಾಡಿದ ಉಪಕಾರಗಳು ಅವನ ಮೇಲಿದ್ದವು. ಹಾಗಾಗಿ ಮರುದಿನ ಅವನು ಜಾನ್ ಬಳಿ ಹೋಗಿ ಹೀಗೆ ಕೇಳುತ್ತಾನೆ, ನಾನು ನಿನ್ನನ್ನು ಮರಣದಂಡನೆಯಿಂದ ಉಳಿಸಿ ಯಾರೂ ಹುಡುಕಲಾಗದ ಜಾಗಕ್ಕೆ ಈ ಜೈಲಿನಿಂದ ರಹಸ್ಯವಾಗಿ ಕಳುಹಿಸಿಕೊಡ್ಲೆ ಎಂದು ಕೇಳಿದನು. ಆದರೆ ಜಾನ್ಗೆ ಅದು ಇಷ್ಟವಿರಲಿಲ್ಲ. ಅವನು ಹೇಳಿದನು, ನಾನು ಈ ಸ್ವಾತಂತ್ರ್ಯದಿಂದ ಸುಸ್ತಾಗಿದ್ದೇನೆ. ಮನುಷ್ಯರ ಮನಸ್ಸಿನಲ್ಲಿ ಒಬ್ಬರ ಮೇಲೊಬ್ಬರಿಗಿರುವ ದ್ವೇಷವನ್ನು ನೋಡಿ ನಾನು ಒಳಗೊಳಗೆ ಬೆಂದು ಹೋಗುತ್ತಿದ್ದೇನೆ. ಪ್ರತಿದಿನ ಮನುಷ್ಯರ ನೋವು ನನ್ನ ಕಿವಿಗೆ ಸೂಜಿಯಂತೆ ಚುಚ್ಚುತ್ತಿದೆ ಮತ್ತು ಈಗ ನನಗೆ ಇದನ್ನೆಲ್ಲ ಸಹಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾನೇ ಇದನ್ನು ಬಯಸುತ್ತಿದ್ದೇನೆ. ನೀನು ನನಗೆ ಮರಣದಂಡನೆ ನೀಡಿ ಈ ನೋವಿನಿಂದ ಶಾಶ್ವತವಾಗಿ ಮುಕ್ತಿ ನೀಡು ಎಂದು ನಾನು ಬಯಸುತ್ತೇನೆ. ಇದನ್ನು ಕೇಳಿದ ಪಾಲ್ ಜಾನ್ಗೆ ಹೇಳಿದನು, ನೀನು ನಿರಪರಾಧಿ ಎಂದು ತಿಳಿದಿದ್ರೂ ನಾನು ನಿನಗಾಗಿ ಏನೂ ಮಾಡಲಿಲ್ಲ ಎಂದು ನಾನು ದೇವರಿಗೆ ಏನೆಂದು ಉತ್ತರ ನೀಡಲಿ? ಆಗ ಜಾನ್ ಹೇಳಿದನು, ನೀನು ನನಗೆ ಶಿಕ್ಷೆ ನೀಡುತ್ತಿಲ್ಲ, ಬದಲಾಗಿ ನನಗೆ ಸಹಾಯ ಮಾಡುತ್ತಿದ್ದೀಯಾ. ಯಾಕೆಂದ್ರೆ ನನಗೆ ಇನ್ನು ಈ ಪ್ರಪಂಚದಲ್ಲಿ ಬದುಕಲು ಇಷ್ಟವಿಲ್ಲ. ಈಗ ಪಾಲ್ನ ಗೆಳೆಯ ಜಾನ್ಗೆ ಕೇಳುತ್ತಾನೆ, ನಿನಗೆ ಬೇಕಾದ್ದನ್ನು ಏನಾದ್ರೂ ಕೇಳು, ನಾವು ನಿನ್ಗಾಗಿ ಏನಾದ್ರೂ ಮಾಡಬೇಕು. ಆಗ ಬಹಳ ಹೊತ್ತು ಯೋಚಿಸಿದ ನಂತರ ಜಾನ್ ತಿನ್ನಲು ಸಾಕಷ್ಟು ಪದಾರ್ಥಗಳನ್ನು ತರಿಸುತ್ತಾನೆ ಮತ್ತು ನಾನು ಇದುವರೆಗೆ ಸಿನಿಮಾ ನೋಡಿಲ್ಲ ಎಂದು ಹೇಳುತ್ತಾನೆ. ನಂತರ ಎಲ್ಲಾ ಕಾವಲುಗಾರರು ಸೇರಿ ಜಾನ್ಗೆ ಸಿನಿಮಾ ತೋರಿಸಿ ಅವನ ಕೊನೆಯ ಆಸೆಯನ್ನು ಪೂರೈಸುತ್ತಾರೆ. ಈಗ ಜಾನ್ಗೆ ಮರಣದಂಡನೆ ನೀಡುವ ದಿನ ಬಂದೇ ಬಿಟ್ಟಿದೆ. ಇಲ್ಲಿ ಕಾವಲುಗಾರರು ಜಾನ್ನನ್ನು ಕರೆದುಕೊಂಡು ಹೋಗಿ ವಿದ್ಯುತ್ ಕುರ್ಚಿಯ ಮೇಲೆ ಕೂರಿಸುತ್ತಾರೆ. ಅಲ್ಲಿ ಎದುರಿಗೆ ಸಾಕಷ್ಟು ಜನರು ಕುಳಿತಿದ್ದರು. ಅವರಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳ ತಂದೆ ತಾಯಿಯೂ ಇದ್ದರು. ಆ ಇಬ್ಬರು ಮಕ್ಕಳ ತಂದೆ ತುಂಬಾ ಕೋಪದಿಂದ ಜಾನ್ನನ್ನು ನೋಡುತ್ತಾ ಅವನಿಗೆ ಬಾಯಿಗೆ ಬಂದಂತೆ ಬೈಯುತ್ತಿರುತ್ತಾನೆ. ಈಗ ಕೊನೆಯದಾಗಿ ಪಾಲ್ ಜಾನ್ಗೆ ಕೇಳುತ್ತಾನೆ, ನೀನು ಏನಾದ್ರೂ ಹೇಳಲು ಬಯಸುತ್ತೀಯಾ? ಆಗ ಜಾನ್ ಹೇಳುತ್ತಾನೆ, ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಉಳಿಸಲಾಗಲಿಲ್ಲವೆಂದು ಅವನು ನಾಚಿಕೆ ಪಟ್ಟ. ನಂತರ ಒಬ್ಬ ಕಾವಲುಗಾರ ಜಾನ್ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಲು ಹೋಗುತ್ತಾನೆ. ಆ ಜಾನ್ ಪೌಲ್ ಹತ್ತಿರ, ನನಗೆ ಕತ್ತಲೆ ಎಂದರೆ ಭಯವಾಗುತ್ತದೆ, ಹಾಗಾಗಿ ನನ್ನ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಬೇಡಿ ಎಂದು ಕೇಳಿಕೊಳ್ಳುತ್ತಾನೆ. ಪೌಲ್ ಅವನ ಮಾತನ್ನು ಒಪ್ಪುತ್ತಾನೆ. ಈಗ ಕೊನೆಯ ಬಾರಿಗೆ ಪೌಲ್ ಜಾನ್ ಜೊತೆ ಕೈ ಕುಲುಕುತ್ತಾನೆ. ಆಮೇಲೆ ಜಾನ್ ತಲೆಯ ಮೇಲೆ ಒದ್ದೆ ಸ್ಪಂಜನ್ನು ಇಟ್ಟು ಲಿವರ್ ಎಳೆಯಲಾಗುತ್ತದೆ. ಹೀಗೆ ಒಬ್ಬ ನಿರಪರಾಧಿ ಮನುಷ್ಯ ಸಾಯುತ್ತಿರುವುದನ್ನು ಕಂಡು ಎಲ್ಲಾ ಕಾವಲುಗಾರರ ಕಣ್ಣಲ್ಲಿ ನೀರು ಬರುತ್ತದೆ ಮತ್ತು ಪೌಲ್ ಕೂಡ ತನ್ನ ಕಣ್ಣೀರನ್ನು ತಡೆಯಲು ಆಗುವುದಿಲ್ಲ. ಹೀಗೆ ಜಾನ್ ಸಾವನ್ನಪ್ಪುತ್ತಾನೆ. ಈಗ ಚಿತ್ರದ ಕೊನೆಯಲ್ಲಿ ನಾವು ಒಬ್ಬ ವೃದ್ಧ ಮನುಷ್ಯ ಅದೇ ಚಿತ್ರವನ್ನು ನೋಡುತ್ತಿರುವುದನ್ನು ಕಾಣುತ್ತೇವೆ. ಯಾವ ಚಿತ್ರವನ್ನು ಜಾನ್ ಜೈಲಿನಲ್ಲಿ ತನ್ನ ಕೊನೆಯ ಆಸೆಯಾಗಿ ನೋಡಿದ್ದನೋ ಅದೇ ಚಿತ್ರವದು. ಈ ವೃದ್ಧ ಮನುಷ್ಯ ಬೇರೆ ಯಾರೂ ಅಲ್ಲ, ಪೌಲ್ ಈ ಚಿತ್ರವನ್ನು ನೋಡಿ ಭಾವುಕನಾಗುತ್ತಾನೆ. ಪೌಲ್ಗೆ ಜಾನ್ ನೆನಪಾಗುತ್ತಾನೆ. 108 ವರ್ಷದ ಪೌಲ್ ಪತ್ನಿ ತೀರಿಕೊಂಡ ಬಳಿಕ ವೃದ್ಧಾಶ್ರಮದಲ್ಲಿದ್ದಾನೆ. ಅಲ್ಲಿ ತನ್ನ ಗೆಳತಿಗೆ ಜಾನ್ ಬಗ್ಗೆ ಹೇಳುತ್ತಾನೆ, ಕಥೆಯನ್ನು ಹೇಳುತ್ತಿರುತ್ತಾನೆ. ಆದರೆ ಪೌಲ್ ಗೆಳತಿಗೆ ಆ ಕಥೆ ಸುಳ್ಳು ಎಂದು ಅನಿಸುತ್ತದೆ. ಆಗ ಪೌಲ್ ತನ್ನ ಗೆಳತಿಯನ್ನು ಒಂದು ಹಳೆಯ ಮರದ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಒಳಗೆ ಹೋದ ತಕ್ಷಣ ಪೌಲ್ ಮಿಸ್ಟರ್ ಜಿಂಗಲ್ಸ್ ಎಂದು ಕೂಗುತ್ತಾನೆ. ಆಗ ಹಠಾತ್ತನೆ ಡೆಲ್ ಮಿಸ್ಟರ್ ಜಿಂಗಲ್ಸ್ ಎಂದು ಹೆಸರಿಟ್ಟಿದ್ದ ಆ ಇಲಿ ಹೊರಗೆ ಬರುತ್ತದೆ. ಅಂದರೆ ಆ ಇಲಿ ಇನ್ನೂ ಬದುಕಿದೆ. ವಾಸ್ತವವಾಗಿ ಪರ್ಸಿ ಈ ಇಲಿಯನ್ನು ಕಾಲಿನಿಂದ ತುಳಿದು ಕೊಂದಾಗ ಜಾನ್ ತನ್ನ ಶಕ್ತಿಯಿಂದ ಈ ಇಲಿಯನ್ನು ಮತ್ತೆ ಬದುಕಿಸಿದ್ದನು. ಆದರೆ ಈ ಇಲಿಯನ್ನು ಮತ್ತೆ ಬದುಕಿಸುವಾಗ ಬಹುಶಃ ಜಾನ್ನ ಶಕ್ತಿಯ ಒಂದು ಸಣ್ಣ ಭಾಗ ಈ ಇಲಿಗೆ ಸಿಕ್ಕಿರಬಹುದು. ಅದಕ್ಕೆ ಇದು ಬದುಕಿದೆ. ಹಾಗೆಯೇ ಪೌಲ್ ಸಾಯುವಾಗ ಜಾನ್ನ ಕೈ ಹಿಡಿದಾಗ ಜಾನ್ ಪೌಲ್ಗೆ ಕೂಡ ಅವನ ಶಕ್ತಿಯ ಒಂದು ಭಾಗವನ್ನು ನೀಡಿದ್ದನು. ಅದಕ್ಕಾಗಿಯೇ ಪೌಲ್ 108 ವರ್ಷವಾದರೂ ಬದುಕಿದ್ದಾನೆ.
ಅವನು ಯಾವಾಗ ಸಾಯುತ್ತಾನೋ ಗೊತ್ತಿಲ್ಲ. ಇಲ್ಲಿಗೆ ಈ ಕಥೆ ಮುಗಿಯಿತು. ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ವಾಹಿನಿಯನ್ನು ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ.